ಪುನರಪಿ ಪ್ರಾಪ್ತ ಕೃಷ್ಣ ಅವಾಗ ಡಿಫಿಕಲ್ಟ್ ಇತ್ತಂದ್ರೆ ಪುನರಪಿಗೆ ಮಹತ್ವ ಇತ್ತು. ಈಗ ಅಲ್ಲ ಇದು ಅದು ಮೊದಲೇ ಥಂಡಿ ಭಾಳ ಖಂಡಿತ್ತು ಮಳೆನೂ ಹಾಂ ಗರ್ದಿನೂ ಬೇಕು ಭಾಳ ಗರ್ದಿ. ಮತ್ತು ಥಂಡಿ ಮಳೆಗಿಂತ ಗರ್ದಿನೇ ಭಾಳ, ಅದೇ ತ್ರಾಸಾಗಿರುತ್ತೆ. ಈಗ ಆನ್ಲೈನ್ ಮೇಲೆ ಟಿಕೆಟ್ ಬುಕ್ ಮಾಡಿ ಕೊಡ್ತಾರೆ ಸೇವಾ ಟಿಕೆಟ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಪರಸ್ಮೈ ಪುರುಷಾಯ ಭೂಯಸೇ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ಸ್ಥಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ ಪರೀಕ್ಷಿತ್ ರಾಮ 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 ಪರೀಕ್ಷಿತ ರಾಜ ಶ್ರೀಮದ್ ಭಾಗವತವನ್ನು ಶುಕಾಚಾರ್ಯ ಮುಕ್ತಿಯಿಂದ ಕೇಳಲು ಅವನು ಗಂಗಾ ನದಿಯ ಸಮೀಪಕ್ಕೆ ಹೋದ. ಗಂಗಾ ನದಿ ಮಧ್ಯೊಳಗೆ ಇದೊಂದು ದೊಡ್ಡ ಕಟ್ಟಡ ಇತ್ತು. ಅಲ್ಲಿ ಅವನು ಕೂತ ಅಂತ ನೀನು ಕೇಳಿ. ಎಲ್ಲ ನದಿ ಬಿಟ್ಟು ಗಂಗಾ ನದಿಗೆ ಯಾಕೆ ಹೋದ ಅಂತ ಪ್ರಶ್ನೆ ಬರ್ತದೆ. ಅದು ಹೇಳ್ತಾರೆ, ಆ ಗಂಗಾ ನದಿ ಸಕಲ ತೀರ್ಥಗಳಿಗೂ ಶ್ರೇಷ್ಠ ಗಂಗಾ ನದಿ, ಅದಕ್ಕೆ ಅಲ್ಲಿ ಹೋದ. ನಿನ್ನೆ ಅದರದ್ದು ಮಹತ್ವ ಹೇಳ್ತಾ ಇದ್ದೆ. ಅದನ್ನು ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಒಂದು ಗದ್ಯ ರೂಪದಲ್ಲಿ ಗಂಗಾ ಮಹಾತ್ಮೆ ಹೇಳ, ವೇದವ್ಯಾಸ ಹೇಳ. ಅದನ್ನು ಇಲ್ಲಿ ಓದ್ತಾ ಇದ್ದೇನೆ. ಏನಂದ್ರೆ, ತಚ್ಚರಣ ಪಂಕಜಾವನೇ ಜನಾರುಣ ಕಿಂಜಲ್ಕೋಪರಂಜಿತ ಜಗದಘಮಲಾಪಹೋಪಸ್ಪರ್ಶನಾಮರ ಸಾಕ್ಷಾತ್ ಭಗವತ್ಪದೀತ್ಯನುಪಲಕ್ಷಿತ ವಚೋಭಿಃ ಅವಿಧೀಯಮಾನಾತಿ ಮಹತಾಕಾರೇಣ ಯುಗಸಹಸ್ರೋಪಲಕ್ಷಣೇನ ದೇವೋ ಮೂರ್ಧನ್ಯವತಾರ. ಒಂದೇ ವಾಕ್ಯದು. ಹಾಂ, ಇದು ಹೆಂಗಿತ್ತು ಅಂದ್ರೆ, ತಚ್ಚರಣ ಪಂಕಜ. ಇದು ಗಂಗಾ ಹೆಂಗೆ ಬಂತು ಮೊನ್ನೆ ಹೇಳಿದ್ರು. ವಾಮನ ತ್ರಿವಿಕ್ರಮನಾಗಿ ತನ್ನ ಪಾದ ವಿಕ್ಷೇಪವನ್ನು ಮಾಡಿದಾಗ ಬ್ರಹ್ಮಾಂಡದ ಕಲ್ಪರಕ್ಕೆ ಹೋಗಿ ಬೆಳೀತು. ಅವ ಬ್ರಹ್ಮಾಂಡ ಕಲ್ಪರ ಶೀತ ಅಲ್ಲಿ ಹೊರಗಿದ್ದಂತಹ ಏನು ಜಲ ನೀರು ಅದು ಅವರ ಬಟ್ಟಿಗೆ ಹತ್ತಿ, ಆ ಬಟ್ಟಿನಿಂದ ಕೆಳಗೆ ಬಂತು, ಹೆಬ್ಬಳ್ಳಿನಿಂದ ಕೆಳಗೆ ಬಂತು. ಈಗ ನೀರು ಮ್ಯಾಲಿದ್ದಾನೆ ಬಟ್ಟನಿಂದ ಬಟ್ಟಿಗೆ ಅದು ಏನು ಸ್ಪರ್ಶ ಆಗ್ತದೆ ಅಲ್ಲೇ ಬರೋದಿಲ್ಲ, ಬಂತು ಬದುಕತ್ತೀವಿ. ಅದಕ್ಕೆ ತಚ್ಚರಣ ಪಂಕಜ. ತಚ್ಚ ಅಂದ್ರೆ ಆ ವಾಮನ ದೇವರ ತ್ರಿವಿಕ್ರಮರೂಪಿ ಪರಮಾತ್ಮನ ಚರಣ. ಗಂಗಾ ನಾನು ಹೇಳಿದ ಗಮ್ ಗಾ ಒಳಗೆ ಗಾಮ್ ಅಂದ್ರೆ ಭೂಮಿ, ಗಮ್ ಅಂದ್ರೆ ಗಚ್ಚಿ ಹೋಗೋದು, ಭೂಮಿಯನ್ನು ಕುರಿತು ಹೋಗ್ತಾರೆ. ಗಾಮ್ ಗಚ್ಚತಿ, ಅದು ಗಮ್ ಆಗಬೇಕಾಗಿದೆ, ಗಂಗಾ ಅಂತ. ಗಾಮ್ ಪ್ರತಿ ಗಚ್ಚತಿ ಇತಿ ಗಮ್, ಅದರಿಂದ ಗಂಗಾ ಕಾರಣ. ತಚ್ಚರಣ ಪಂಕಜ ಅವನೇ ಜನ ಅಂದರೆ ಆ ಪರಮಾತ್ಮನ ಪಾದ ಕಮಲವನ್ನು ಏನು ಇದು ಮಾಡುವುದರಿಂದ ಪಾದ ಕಮಲವನ್ನು ಬ್ರಹ್ಮದೇವರು ತೊಳೆದ್ರಂತೆ. ಆ ನೀರಿನಿಂದ ನೀರು ಬಂತು. ತಚ್ಚರಣ ಪಂಕಜ ಅವನೇ ಜನ ಅಂದರೆ ತೊಳೆದರು. ಅದರಿಂದ ಅರುಣ ಕಿಂಜಲ್ಗೆ ಉಪರಂಜಿತ
ಆ ಪರಮಾತ್ಮನ ಪಾದಕ್ಕೆ ಸ್ವಲ್ಪ ಕೆಂಪಾಗಿರ್ತಕ್ಕಂಥ ಕಿಂಜಲ್ಕ ಅಂದರೆ ಕೇಸರ. ಭಗವದ್ಭಕ್ತರು ಪರಮಾತ್ಮನ ಪಾದಕ್ಕೆ ಕೇಸರಿ ಗಂಧ ಹಚ್ಚಿರ್ತಾರೆ. ಅದು ತೊಳೆದ ಕೂಡಲೇ ಆ ಗಂಧ ಬರುವುದಿಲ್ಲ ಅದರೊಳಗೆ. ಅದರಿಂದ ಬ್ರಹ್ಮದೇವರು ಭಗವಂತನ ಪಾದಕ್ಕೆ ಈ ನೀರಿನಿಂದ ಅಭಿಷೇಕ ಮಾಡಿದಾಗ ಆ ಪಾದಕ್ಕೆ ಹತ್ತಿರತಕ್ಕಂತಹ ಕೇಶರದಿಂದ ಕಿಂಜಲ್ಕ ಉಪರಂಜಿತ ಮತ್ತಿಷ್ಟು ಬಹಳ ಹೊಳೆಯತಕ್ಕಂತಹ ಅಖಿಲ ಜಗದ ಅದೆಲ್ಲ ಚಂದ ಇರಲಿ. ಎಲ್ಲ ಜಗತ್ತಿನ ಜಗದ ಮಲ ಜಗತ್ತಿನ ಪಾಪವೆಂಬ ಮೊಲವನ್ನು ನಾಶ ಮಾಡುವ ಉಪಸ್ಪರ್ಶನಾಮಲ. ಅದು ಬರೀ ಸ್ಪರ್ಶ ಮಾಡಿದರೆ ಅಮಲ ಸ್ವಚ್ಛವಾದ ಸಾಕ್ಷಾತ್ ಭಗವತ್ಪದಿ ತನುಪರಕ್ಷಿತ ವಚೋಭಿ. ಅದರಿಂದ ಭಗವತ್ಪದಿ ವಿಷ್ಣುಪದಿ ಹೆಸರು ಬಂತು. ಗಂಗಾದೇವಿಗೆ ವಿಷ್ಣುಪದಿ ಹೆಸರು ಬಂತು. ಯಾಕೆ ಬಂತು? ಭಗವಂತನ ಪಾದದಿಂದ ಹುಟ್ಟಿದ್ದು. ಸಾಕ್ಷಾತ್ ಭಗವತ್ಪದಿ ತನುಪರಕ್ಷಿತ ವಚೋಭಿ. ಈ ಶಬ್ದಗಳಿಂದ ಅಭಿಧೀಯಮಾನ. ಮುಂದೂ ಎಲ್ಲ ಮಂದಿ ಇದಕ್ಕೆ ವಿಷ್ಣುಪದಿ ಅಂತ ಮಹತಾ ಕಾಲೇನ ಯುಗ ಸಹಸ್ರೋಪಲಕ್ಷಣೇನ ಓ ಮೂರ್ಧನ್ಯವತಾರ. ಆಮೇಲೆ ಎಷ್ಟೋ ದಿವಸ ಗಂಗಾ ನದಿ ಸಾವಿರಾರು ಯುಗಗಳ ಕಾಲದಿಂದ ಇದು ವಿಷ್ಣುಪದಿ ಅಂತ ಹೆಸರು ಬಂತು. ದ್ಯುಲೋಕ ಅಂದ್ರೆ ಸ್ವರ್ಗಲೋಕ. ಅದರ ಮೇಲುಭಾಗದಲ್ಲಿ ಬಂದು ಕೂತು ಅಲ್ಲಿಂದ ಕೆಳಗೆ ಇಳಿದು ಬಂದು ತಪೋಲೋಕ ಮಹೋಲೋಕ ಹೀಗೆ ಬಂದು ದ್ಯುಲೋಕ ಅಂದರೆ ಸ್ವರ್ಗಲೋಕ. ಆ ಸ್ವರ್ಗಲೋಕದ ಮೇಲ್ಭಾಗದಲ್ಲಿ ಬಂದು ಕೂತು ಎಷ್ಟೋ ವರ್ಷ ಅಲ್ಲೇ ಇರ್ಲಕ್ಕೆ ಅವರಿಗೆ ದೇವನದಿ ಅಂತಾರೆ. ಏನ್ರಿ ಆವಾಗ ಮೂರ್ಧನ್ಯವತಾರ ದೇವೋ ಮೂರ್ಧನ್ಯ ಎತ್ತದ್ದು ವಿಷ್ಣು ಪದ ಮಾಹುಹು. ಅದಕ್ಕೆ ಆ ಭಗವಂತನ ಪಾದಗಳಲ್ಲಿ ವಿಷ್ಣು ಪದ ಯತ್ರ ಹವಾ ವೀರವೃತ ಉತ್ಥಾನಪಾದಿ. ಯಾವ ಸ್ವರ್ಗದ ಮೇಲುಭಾಗದಲ್ಲಿ ಉತ್ಥಾನಪಾದನ ಮಗನಾದಂತಹ ಧ್ರುವರಾಜರು ಪರಮ ಭಾಗವತರು ಏನು ಮಾಡಿದರು? ಆ ನೀರು ಬಂದ ಕೂಡಲೇ ಅಸ್ಮತ್ ಕುಲದೇವತಾ ಹರಿಚರಣಾರವಿಂದೋದಕ ಮಿತಿ. ನಮ್ಮ ಕುಲಸ್ವಾಮಿಯಾದ ಶ್ರೀಹರಿಯ ಪಾದಾರವಿಂದದ ಉದಕ ಅಂತ ಯಾ ಮಧುನಾಪಿ ಪರಮಾದರೇಣ ಇವತ್ತಿಗೂ ಪರಮ ಶಿರಸಾದಧಾರ. ನಮ್ಮ ಕುಲದೇವರು ಯಾರು? ನಾರಾಯಣ ದೇವರು. ಅವರ ಪಾದಾರವಿಂದ ಬಂದಿರತಕ್ಕಂಥ ತೀರ್ಥ ಇದೆ. ಅದನ್ನು ನಾನು ಶಿರಸಾದಧಾರ ಇವತ್ತಿಗೂ ಅವ್ರ ತಲೆ ಮೇಲೆ ಅದನ್ನು ಇಟ್ಕೊಂಡು ಕೂತಾರೆ. ಸ್ವತಃ ಉತ್ಥಾನಪಾದನ ಮಗ ಧ್ರುವ ಅಲ್ಲಿ ಕುಶಮಾನೊಳಗಿದ್ದಾನ. ಉತ್ಥಾನಪಾದ ಅವತಾನ ಧ್ರುವಾಗ ಒಂದು ಪೂರ್ಣಕ್ಷತ್ರ ಅಲ್ಲೇ ಅದಲ್ಲ ಸ್ವರ್ಗಲೋಕದ ಇದ್ರ ಮೇಲೆ. ಅಲ್ಲಿ ಬಂತು ನೀರದು. ನಮ್ಮ ಕುಲದೇವ ತಂದು ಪದೋದಕ್ಕಂತ ತಲೆ ಮೇಲೆ ಇಟ್ಕೊಂಡು ನಾವು ಪವಿತ್ರ ಆದ. ಸ್ವತಃ ಸಪ್ತಋಷಯ ತದ್ಭಾವಜ್ಞಾ. ಆಮೇಲೆ ಏನಾಯಿತು? ಸಪ್ತ ಋಷಿಗಳು ಏನು ಇದರ ಪ್ರಭಾವವನ್ನು ಚೆನ್ನಾಗಿ ಅರಿತು ಅವ್ರೇನು ಮಾಡಿದ್ರು? ಮೋಕ್ಷೇ ನಮ್ಮ ಕೈಯಾಗಿ ಬಂತು ಅಂತ ತಿಳ್ಕೊಂಡು ತಮ್ಮ ತಲೆಯ ಜಟೆಯಲ್ಲಿ ಧಾರಣ ಮಾಡಿದರು. ಯಾರೋ ಧ್ರುವರಾಜನ ಮಾಡಿದ ಇದು ಮೋಕ್ಷಕ್ಕೆ ಕಾರಣ ಅಂತ ನಿಮ್ಮ ಪುಸ್ತಕ ಇದೆ, ಮರ್ತೀರಿ? ತಂದಿಲ್ಲೋ ಮರ್ತೀರಿ? ಅದೇ ಮಾಡಿದ್ರು. ವಿಮುಕ್ತಿವಾಗತಾಂ ಮುಮಕ್ಷವ ಸಬಹುಮಾನಮೇವ. ಇವತ್ತಿಗೂ ಬಹಳ ಆದರದಿಂದ ಸಪ್ತ ಋಷಿಗಳು ಜಟಾಜೋಟೈ ಉದ್ವಹಂತಿ. ಅವರ ಜಟ ಅವರ ಆ ಜಟ ಅದರೊಳಗೆ ಇವತ್ತಿಗೂ ಆ ಗಂಗಾ ನೀರು ಧಾರಣ ಮಾಡ್ಕೊಂಡಿದ್ದಾರೆ. ಯಾಕೆ? ಇದು ಮೋಕ್ಷಕ್ಕೆ ಹಾದಿ. ತಥೋ ಅನೇಕ ಸಹಸ್ರಕೋಟಿ ವಿಮಾನಾನೀಕ ಸಂಕುಲ ದೇವಯಾನೇನ ಅವತರಂತಿ ಇಂದುಮಂಡಲಮವಾಪ್ಯ. ಅನೇಕ ಕೋಟಿ ಏನ್ರಿ ದೇವತೆಗಳ ವಿಮಾನದಿಂದ ದಟ್ಟವಾಗಿರ್ತಕ್ಕಂಥ ದೇವಯಾನ ಮಾರ್ಗದಿಂದ ಕೆಳಗೆ ಬಂದರು. ಅಲ್ಲಿಂದ ಬಂದು ಚಂದ್ರಮಂಡಲದಲ್ಲಿ ಕೆಳಗೆ ಇಳಿದ್ರು. ಅಲ್ಲಿಂದ ಚಂದ್ರಮಂಡಲದಲ್ಲಿ ಕೆಳಗೆ ಇಳಿದು ಬಂದು ಏನು ಮಾಡಿದರು ಮುಂದೆ ಅಂತ ಕೇಳಿದ್ರೆ
ಬ್ರಹ್ಮ ಸದನೆ ನಿಪತತಿ. ಮೇರು ಪರ್ವತದ ಒಳಗೆ ಬ್ರಹ್ಮದೇವರದ ಒಂದು ಜಾಗ ಅದ, ಅಲ್ಲೇ ಅದು ಬೆಳಕತ್ತು. ತತ್ವ ಚತುರ್ಥ ಅದು ಹಿಂಗೆ ಬಿದ್ದ ಕೂಡ 4 ಭಾಗ ಆಯ್ತು. ಬ್ರಹ್ಮದೇವರ ಸದನದ ಅದ್ರ ಮೇಲೆ ಬಿದ್ದ ಕೂಡ 4 ಹೋಳಾಯ್ತು. ಗಂಗ ಹಿಂಗೆ 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 4 ದಿಕ್ಕಿಗೆ ಒಂದೊಂದು ಕಡೆಗೆ ಆದ. ಬ್ರಹ್ಮಲೋಕನೇ. ಹಾಂ, ಬ್ರಹ್ಮಲೋಕ ಅದ. ಬ್ರಹ್ಮಲೋಕ ಅಂದ್ರೆ ಬ್ರಹ್ಮಲೋಕ ಮ್ಯಾಲ ಅದ, ಇದು ಕೆಳಗೆ ಬಂದ. ಬ್ರಹ್ಮ ಸದನ ಅಂದ್ರೆ ಬ್ರಹ್ಮದೇವರಿಗೆ 3 ಜಾಗ ಅವ. ಏನಂದ್ರೆ ಸತ್ಯಲೋಕ ಒಂದು, ಆಮೇಲೆ ಮೇರು ಪರ್ವತ ವೈಜಯಂತ ಅಂತದ, ಅವ್ರ ಭೂಮಿಯೊಳಗೆ ಬಂದ. ಸ್ವರ್ಗಲೋಕದ ಒಂದು ಜಾಗ, ಅವ್ರ 3 ಕಡೆ ಅವ್ರ ಜಾಗ. ಹೌದು. ಇಂದ್ರ ಸದನಂಶ ಇಲ್ಲ. ಮೇರುಮಂಡಲ ಮೇರ್ಲೋಕದಾಗ ಮೇರುಮಂಡಲದಾಗ ಇತ್ತು ವೈಜಯಂತ ಅಂತ. ಅಲ್ಲಿಯೂ ಬ್ರಹ್ಮದೇವರು ಬಂದಿರ್ತಾರೆ. ಹೆಡ್ ಕ್ವಾರ್ಟರು ಸತ್ಯಲೋಕನೇ. ಇಲ್ಲಿಯೂ ಬರ್ತಾರ, ಇಂದ್ರಲೋಕದಾಗೂ ಇರ್ತಾರೆ. ಸ್ವರ್ಗ ಒಳಗೆ ಒಂದು ಸ್ಪೆಷಲ್ ಜಾಗ ಅದ. ಅವ್ರು ಬಂದಾಗ ಅಷ್ಟೇ ತೆಗಿತಾರೆ. ಈ ಕೆಲವು ಮನ್ಯಾಗ ಅವಳ ಬಂದಾಗ ಅಷ್ಟೇ ಕೊನೆ ತೆಗಿತಾರೆ. ಅವಳ ಕೇಳಿನಾಗ ಕೆಲವು ಕೋದೇವ ಅವಳ ಬಂದಾಗ ಅಷ್ಟೇ ತೆಗಿತಾರೆ. ಮುಖ್ಯಮಂತ್ರಿ ಹಂಗಿದ್ದ ಹಂಗೆ ಏನು ಮಾಡಿದ್ರು, 4 ಭಾಗ ಆಯ್ತು. ಚತುರ್ಭಿ ನಾಮವಿಹಿ ಚತುರ್ದಿಶಂ ಅವಿಶ್ಯಂದಂತೆ. 4 ಹೆಸರಿನಿಂದ 4 ದಿಕ್ಕಿಗೆ ನೀರು ಹಿಂಗೆ ಬಂದು ಬಿತ್ತ. ಪೂರ್ವಕ್ಕೊಂದು ಇದು ಹೋಯ್ತು ಪ್ರವಾಹ, ಉತ್ತರಕ್ಕೆ ದಕ್ಷಿಣಕ್ಕೆ ಹಿಂಗೆ ಹೋಯ್ತು. ಹೋದಾಗ ಅವಾಗ ಅವಿಶ್ಯಂದಂತಿ ನದ ನದೀಪತಿಮೇವ ಅಭಿನಿವೇಶಂತಿ. ನದ ನದೀಪತಿ ಯಾರು? ಸಮುದ್ರಕ್ಕೆ ಹೋಗಿ ಸೇರ್ತಾಳೆ ಮುಂದೆ. ಅದು ಹೆಸರು ಏನಾಯಿತು? ಶೀತ, ಅರಕನಂದ, ಚಕ್ಷು, ಭದ್ರ. ಗಂಗಾದೇವಿಗೆ 3-4 ಹೆಸರು: ಸೀತಾ, ಅರಕನಂದ, ಚಕ್ಷು, ಭದ್ರ. ಸೀತಾದು ಭದ್ರಾಶ್ವವರ್ಷಮೇ ಪ್ರಾಚ್ಯಾಂ ದಿಶಿ. ಸೀತಾ ಎಂಬ ಗಂಗಾದೇವಿ ಏನು ಮಾಡಿದ್ಲು? ಭದ್ರಾಶ್ವ ಖಂಡದ ಒಳಗೆ ಬಂದು ಪೂರ್ವ ದಿಕ್ಕಿನೊಳಗೆ ಹೋಗಿ ಕ್ಷಾರ ಅಂದರೆ ಲವಣ ಸಮುದ್ರಕ್ಕೆ ಹೋಗಿ ಸೇರ್ತಾಳೆ. ಕೇತುಮಾಲಂ ಅಭಿಚಕ್ಷು. ಚಕ್ಷು ಎಂಬ ಇನ್ನೊಂದು ಗಂಗಾದೇವಿಯ ರೂಪ ಕೇತುಮಾಲ ಖಂಡದಿಂದ ಪಶ್ಚಿಮ ದಿಕ್ಕಿಗೆ ಅಲ್ಲಿ ಸಮುದ್ರಕ್ಕೆ ಹೋಗ್ತಾಳೆ. ಭದ್ರಾ ಎಂಬ ಗಂಗಾದೇವಿ ಇನ್ನೊಂದು ಭಾಗ ಉತ್ತರಾನ್ ಕುರುವನ್ನು ಅತಿಕ್ರಮ್ಯ. ಉತ್ತರ ಕುರುವನ್ನು ದಾಟಿ ಉದೀಚ್ಛಾಂ ದಿಶಿ ಉತ್ತರ ದಿಕ್ಕಿಗೆ ಸಮುದ್ರಕ್ಕೆ ಹೋಗಿ ಸೇರ್ತಾಳೆ. ಮತ್ತು ಅರಕನಂದ ಎಂಬುವಂತಹ ಗಂಗಾದೇವಿ ಇನ್ನೊಂದು ಭಾಗ ಭಾರತಮೇವ ವರ್ಷೆ. ಇದಕ್ಕೆ ಭರತ ವರ್ಷ ಅಂತ. ಈ ಭರತ ವರ್ಷದಲ್ಲಿ ದಕ್ಷಿಣ ಭಾಗದಲ್ಲಿ ಇರತಕ್ಕಂತಹ ಸಮುದ್ರಕ್ಕೆ ಹೋಗಿ ಸೇರ್ತಾಳೆ. ಇದೇ ಗಂಗಾಸಾಗರ ಅಂತ. ದಕ್ಷಿಣದ ಗಂಗಾ ಆಗ್ತದೆ, ನಮಗದ ಉತ್ತರ ಆದರೂ ಅಲ್ಲಿ ಮೇರು ಪರ್ವತದಿಂದ ದಕ್ಷಿಣಕ್ಕೆ ಆಯಿತು. ತಥೇತಿ ರಾಜ್ಞಾಭಿತ ಸರ್ವಲೋಕಹಿತ ಶಿವ ದಧಾರಾವಹಿತೋ ಗಂಗಾಂ ಪಾದಪೂತ ಜಲಾಂಬರೇ. ಅದು ಇನ್ನೊಂದು ಏನಾಯ್ತು ಅಂದ್ರೆ, ಗಂಗಾದೇವಿ ಭೂಮಿ ತನಕ ಮೇಲೆ ಜಾಗ ಆಯಿತು. ಭೂಮಿಗೆ ಬಂದು ಬಿದ್ದಂದ್ರೆ ಭೂಮಿ ಶೀಳಿ ಹೋಗಿ ಅಷ್ಟು ಭಾಳ ವೇಗ ಇತ್ತು. ಅದಕ್ಕೆ ನನ್ನ ಈ ಜನದ ವೇಗವನ್ನು ಧಾರಣ ಮಾಡೋರು ಯಾರು ಅಂದಾಗ ಆವಾಗ ದೇವತೆಗಳು ಹೇಳಿದರು, ಮಹಾದೇವರಿಗೆ ಮಾತ್ರ ಶಕ್ಯ. ಅದಕ್ಕೆ ಮಹಾದೇವರಿಗೆ ಹೋಗಿ ತಪಸ್ಸು ಮಾಡು. ಭಗೀರಥ ಏನು ಮಾಡಿದ? ಅವ ಮಹಾದೇವರ ತಪಸ್ಸನ್ನು ಮಾಡಿದ. ಭಗೀರಥ ಕಥೆ ನಿಮಗೆ ಗೊತ್ತದ. ಹಿಂದಕ್ಕೆ ಈ ಇಕ್ಷ್ವಾಕುರಾಜನ ಮನೆಯೊಳಗೆ ಸಗರ ಅಂತಿದ್ದ. ರಾಮದೇವನಿಂದ 8 ತಲೆ ಹಿಂದೆ ಸಗರ ಅಂತ. ಆ ಸಗರ ಅಂದ್ರೆ ಆ ಕೂಸನ್ನು ಅವರ ತಾಯಿ ಹೊಟ್ಟೆಯಾಗಿನೂ ಕೂಸಿದ್ದಾಗ ಸವತಿಯರು ಗರ ವಿಷ ಕೊಟ್ಟರು ಕೂಸಿಗೇನಾಗಲಿಲ್ಲ. ವಿಷ ಸಹಿತವಾಗಿ ಹುಟ್ಟಿಬಿಟ್ಟ ಸಗರ. ಈ ಇಂಥ ಸಗರ ರಾಜ ಅವನಿಗೆ 2 ಹೆಂಡಂದರು. ಒಂದು ಹೆಂಡತಿಯೊಳಗೆ ಒಬ್ಬ ಹುಟ್ಟು ಮಗ ಹುಟ್ಟು ಅಸಮಂಜಸ ಫಿಕಲ್ ಮೈಂಡೆಡ್ ಅಂತ ಹೆಸರು ತಕ್ಕಂತೆ ಇದ್ದ. ಒಂದು ಭಯಂಕರ ದೇವ್ರ ಮುಂದೆ ಧ್ಯಾನ ಮಾಡ್ಬೇಕು ಕೂತ ಅಂದ್ರೆ 1 ತಿಂಗಳಿಗಟ್ಟಲೆ ಕೂಡ ನದಿ ಸ್ನಾನಕ್ಕೆ ಹೋದ್ರೆ ಅಲ್ಲೇ ಕೂಡ. ಒಮ್ಮೆ ಈಶಾಡಿಗತ್ತ ಅಂದರೆ ಎಲ್ಲ ಮಂದಿ ತೊಗೊಂಡು ಮುಳುಗಿಸಿ ಒಬ್ಬೇ ಈಶಾಡ. ಹಿಂಗೆ ಇದು ಅಂತ ಅಲ್ಲ, ಕನ್ಫ್ಯೂಸ್ ಮೈಂಡೆಡ್ ಮಂದಿ.
ಹಂಗೆ ಮಾಡಿಕತ್ತ ಇದೆಲ್ಲ ನೋಡಿ ರಾಜಿಗೆ ಗೊತ್ತಾಯ್ತು ಅಸಮಂಜಸ ಸಮಂಜಸ ಸಮ್ಯಕ್ ಅಂಜಸ್ ಅಂದ್ರೆ ಇದು ತಿಳುವಳಿಕೆ ಅದು ಅಸಮಂಜಸ ಹಾಂ ಸಮಂಜಸ್ ಅಂದ್ರೆ ಸಮ್ಯಕ್ ಅಂಜಸ್ ಅಸಮಂಜಸ ಅಂದ್ರೆ ಹೀಗಿದ್ದ ಅವ ಏವಂ ಪಾಪ ಸಮಾಚಾರ ರಾಮದೇವ್ ಕುಲ್ದಾಗಿದ್ದ ಹಿಂದೆ ಆಮೇಲೆ ರಾಜಿಗ ಸಜ್ಜನ ಪ್ರತಿಬಂಧಕ ಸಜ್ಜನರಿಗೆ ಭಾಳ ಕಷ್ಟ ಆಯ್ತು ಏನಪ್ಪ ನಮ್ಮ ಮಕ್ಕಳನ್ನ ಆಟ ಆಡಿ ಕರ್ಕೊಂಡು ಹೋಗಿ ಮುಳುಗಿಸಿ ತಂದು ಹಾಕಿಬಿಡ್ತಾನೆ ರಾಜಕುಮಾರ್ ಬೇರೆ ಇದ್ದಾನೆ ಯಾರಿಗಾರ ಹೇಳಿದ್ರೆ ಮತ್ತೆ ತ್ರಾಸ ಆಯಿತು ರಾಜ್ಗೆ ಗೊತ್ತಾಯ್ತು ಸಭಾದೊಳಗೆ ಕರೆಸಿ ಅವ್ನು ದಂಡ ಮಾಡಿ ಏನು ಮಾಡಿದರು ಊರು ಬಿಟ್ಟು ಹೊರಗೆ ಹೋಗಿ ನೀನು ಅದಕ್ಕೆ ನನಗೆ ಒಂದು ದಿವಸ ಹೇಳಕ್ಕೆ ಕೊಡ್ರಿ ಅಂತ ಆಯಿತು ಬಡ ನದಿ ಒಳಗೆ ಹೋದ ಎಲ್ಲ ಹುಡುಗರು ಮತ್ತೆ ತಂದು ಕೊಟ್ಟರು ತಪಶಕ್ತಿಯಿಂದ ಅವ್ರಿಗೆ ಜೀವಂತ ಇಟ್ಟಿದ್ದು ಎಲ್ಲರೂ ತಂದು ತಿರುಗಿ ಕೊಟ್ಟು ಹೋಗಿದ್ದು ಅಲ್ಲೋ ಮಾರ ಮೊದಲೇ ಕೊಡಿದ್ದು ಅಂದರೆ ಇಲ್ಲ ನನಗೆ ಇಲ್ಲೇ ಇದ್ರೆ ಮೂವು ಹುಡ್ತದೆ ನನಗೆ ನೀವೇ ಹೋಗಂದ್ರೆ ನಾನು ಹೋಗಿಬಿಡ್ತೇನೆ ಅಂತ ಹೇಳಿ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಮಹಾಮೇಧಾವಿ ಆದ ಅವನ ಮಗನೇ ಅಂಶುಮ ಅದರ ಆ ಸಗರರಾಜನ ಮಕ್ಕಳು 60,000 ಮಂದಿ ಇನ್ನೊಂದು ಹೆಂಡತಿ ಮಕ್ಕಳು ಅದು ಕಪಿಲ ಋಷಿಗಳ ಶಾಪದಿಂದ ನೀವೇ ಕಳ್ತನ ಮಾಡಿರಿ ಅಂತ ಹೇಳ್ತಾರೆ. ಈಗ ಮುಂದೆ ಇದು ಬನ್ನಿ ಜಗತ್ ಇದು ಬನ್ನಿ ಕಪಿಲ ಋಷಿಗಳು ತಪಸ್ ಮಾಡ್ಕೊಂಡು ಕೂತ್ಕೊಂಡಾಗ ಈ ಸಗರರಾಜನ ಯಜ್ಞದ ಕುದುರೆ ತಂದು ಕಟ್ಟಿದ ಇಂದ್ರ ಎಲ್ಲಿ ಹೋಗ್ಯ ನೋಡ್ರಪ್ಪ ಅಂತ ಇವರು ಸಗರರಾಜನ ಮತ್ತು 60,000 ಮಂದಿ ಭೂಮಿ ಅಗದು ಒಳಗೆ ಹೋದರು. ಆ ಅಗದ ಜಾಗದಾಗೆ ನೀರು ನಿಂತು ಅದೇ ಸಾಗರ ಸಮುದ್ರ ಮೊದಲಿತ್ತು. ಸಗರರಾಜನ ಮಕ್ಕಳು ಅದಕ್ಕೆ ಹೆಚ್ಚು 60,000 ಮಂದಿ ಅಗಿಲಿಕತ್ರ ಭೂಮಿ ಎಲ್ಲ ಇದಾಗಿಬಿಟ್ಟು ತಗ್ಗಾಯ್ತು. ಅಲ್ಲಿ ನಿಂತದ್ದು ಜಾಗನೇ ಸಾಗರ. ಅವ್ರು ಕೆಳಗೆ ಹೋಗಿ ನೋಡ್ತಾರ ಕಪಿಲ ಋಷಿಗಳ ಆಶ್ರಮ ಒಳಗೆ ಒಂದು ಸುಂದರ ಗಿಡ, ಆ ಗಿಡಕ್ಕೆ ಕುದುರೆ ಕಟ್ಟೆ ನಿಂದ್ರೆ ಹೋಗ್ಬಿಟ್ಟು ಇವರೇ ಕದ್ದಾರ ಅಂತ, ಇವರ ಆಶ್ರಮ ಇವರೇ ಕದ್ದಾರ ಅಂತ. ಅದಕ್ಕೆ ಅವನು ಹೊಡ್ಲಿಕ್ಕೆ ಹೋದರು. ಅವ್ರು ಶಿಟ್ಟಿನಿಂದ ನೋಡಿದರು, ಸುಟ್ಟು ಹೋಗ್ಬಿಟ್ಟು 60,000 ನಾವು ಕಳ್ತನ ಮಾಡೇ ಇಲ್ಲ, ನನ್ನ ಮೇಲೆ ನೀನು ಅಪವಾದ ಕೊಡ್ತೀನಿ ಅಂದ್ರೆ ಅಂತ ಮೂಡ್ತಿದ್ದೀವಿ ರಾಜಕುಮಾರೇ ನೀವೆಲ್ಲ ಸುಟ್ಟು ಬಿಡ್ರಿ. ಅವಾಗ ಅವ್ರು ಉದ್ಧಾರ ಆಗೋದು ಹೆಂಗೆ ಅಂತ ಹೇಳಿದಾಗ ಗಂಗಾದೇವಿಯ ಸ್ಪರ್ಶ ಆದರೆ ಉದ್ಧಾರ ಆಗ್ತದೆ. ಈಗ ಅವರಿಗೆ ಪ್ರೇತತ್ವ ಹೋಗ್ಬೇಕು, ಆವಾಗ ಶಾದ ಮಾಡಿ ನೀರು ಹೋಗಿ ಮುಟ್ತದೆ. ಇನ್ನು ಅವರಲ್ಲಿ ಶಾಪೆ ಇದ್ದಾಗ ಶಾದ ನೀರು ಹೋಗಿ ಮುಟ್ಟಂಗಿಲ್ಲ. ಅದಕ್ಕೆ ಏನು ಮಾಡಬೇಕು? ಅಪ್ಪ ಸಗರರಾಜ ಅಂಶುಮಾನ್ ಅಂತ ಮೊಮ್ಮಗಳಿಗೆ ಹೇಳಿದ, ಸಮಂಜಸಂಖ್ಯೆ ಉಪಯೋಗ ಇದ್ದಿದ್ದಿಲ್ಲ. ಅವ್ನು ಅಜ್ಜ ನೋಡ್ತಂತ ಪ್ರಯತ್ನ ಮಾಡಿದ, ಆಗಿಲ್ಲ. ಅವನ ಮಗನೇ ಮುಂದೆ ಅವನ ದಿಲೀಪ ಅಂತ ಬಂದ, ಅವನಿಗೂ ಆಗಿಲ್ಲ. ಅವನು ಭಗೀರಥ ಅಂತ ಬಂದ, ಅವನಿಗೂ ಹೇಳೋದೆ, ನೋಡಪ್ಪ ನಮ್ಮ ಹಿಂದೆ ಅವ್ರು ಬಿದ್ದಾರ ಕೆಳಗೆ, ಸ್ವಲ್ಪ ಉದ್ಧಾರ ಮಾಡ್ರಪ್ಪ ಅಂತ ಹೇಳೋದು ಹೋಗವ್ರು. ಆದರೆ ಯಾರೋ ಪ್ರಯತ್ನ ಮಾಡ್ತಿದ್ರು ಪಾಪ. ಗಂಗಾನೇ ಹಂಗೆ ತರೋದು ಕರೆಕ್ಟ್ ಆಲ್ಮಟ್ಟಿ ನೀರೇನು ಬರುವಂತಾಗಿದೆ ವಿಜಯಪುರ ಸರಿಯಾಗಿ ಹೌದು ಉತ್ತರಾಯಣ ಚೌಕಟ್ಟ ಸದ್ಧರ್ಮ ಮಾಡಿಸಿದ್ರು. ನಿವಾಣ ಪೂರ್ಣ ಕೊಟ್ಟಿದ್ರು. ಅದು ಯಾವುದೋ ಕಾಲಕ್ಕೆ ದುರ್ಭಿಕ್ಷ ಬಂತು. ಅದು ಎಲ್ಲೋ ಶ್ರೀಮಂತರ ಮನೆಯೊಳಗೆ ಅದನ್ನು ಅಡಿಟ್ಟು ಎಲ್ಲರೂ ಹೇಳೋದು, ಅದು ಬಿಡಿಸ್ಕೊಂಬರಿ ದಿನ ಭಿಕ್ಷಾ ಹುಡ್ತಿದ್ರು ಬಿಡ್ಕೊಂಡು. ಮುಂದೆ ಅದನ್ನು ಸತ್ಯ ಪರಾಕ್ರಮ ಮತ್ತೆ ಕಾಣೋದು. ಈ ನಮ್ಮ ಬಿಜಾಪುರದ ಮಹಾಸಾಮ್ರಾಜ್ಯ ಮಾಡಿದ್ರು, ನಮ್ಮ ಸತ್ಯ ಪ್ರಮೋಚಿತ್ತು ಮಾಡಿದಾಗ ಸಾಲ ಆಯಿತು. ಯಾರೋ ಮುಂದಾದವರು ಖರ್ಚು ಮಾಡ್ತಾರೋ ಸಾಂಗೋ ತಿಳ್ಕೊಂಡಿದ್ರು. ಆ ಮುಂದಾದವ್ರು ಕೈ ಹತ್ಬಿಟ್ರು. ಅಲ್ಲೋ ಮೊದಲೇ ಹೇಳೋಕಾಯಿತು, ಮೊದಲು ಹೇಳಿದ್ರೆ ನೀವೇನು ಗೊತ್ತಿದ್ರಿ? ಮತ್ತು ಈಗ ಏನು ಮಾಡಬೇಕು? ಸಾಲ ಮಾಡಿರಿ ಅಲ್ರಿ, ಮಂದಿ ಕೊಡ್ತಾರೆ ಅಂತ ಅಲ್ರಿ. ಮಹಾಸಾಮ್ರಾಜ್ಯ ಅಂದ್ರೆ ಏನದು? ನಿಮ್ಮ ಆಶ್ರಮ ಕೊಟ್ಟ ಗುರುಗಳದ್ದು ಶ್ರಾದ್ದ. ಈಗ ಅಪ್ಪನ ಶ್ರಾದ್ದಕ್ಕೆ ಮಂದಿಗಳ ಪಟ್ಟಿ ಹಾಕಿ ರೊಕ್ಕ ಮಾಡ್ತಾರೆ. ಅವ್ನು ಹೇಳೋ ಸ್ವಾಮಿಗಳಿಗೆ ಅವ್ರಿಗೆ ಆಶ್ರಮ ಆಗಿ ಒಂದು 5-6 ವರ್ಷ ಆಗಿತ್ತು. ಇವನೇ ಸ್ವಲ್ಪ ಸೀನಿಯರ್ ಇದ್ದ. ಅದಕ್ಕೆ ಶಾಣೆ ಅದಕ್ಕೆ ಹೋಗೋದು ಬೈದರು. ಮುಂದೆ ಅವರು ಇಲ್ಲಿ ಶೆಟ್ಟಿ ಅಂತಿದ್ದಾನಲ್ಲ,
ಶೆಟ್ಟಿ ಚೌಕ ಆ ಯಲಗೂರು ಶೆಟ್ಟಿ ಅವನ ವೇಳಾಕ 1,80,000 ರೂಪಾಯಿ ಇದಾಗಿತ್ತು, ಬಿಲ್ ಆಗಿತ್ತು ಖರ್ಚು. ಯಾವ 54ನೇ ಇಸ್ವಿ ಲೆಕ್ಕ ಅವಳಂದ್ರು ನಾನು 10 ರೂಪಾಯಿ ನೋಟೇ ನೋಡಿದ್ದಿಲ್ಲ, ಅಷ್ಟ ಬಡತನದಿಂದ ಬಂದವ. ತಕ್ಷಣ ಎಲ್ಲಿ ಡಬಡವಂತ ತಾನೇ ಉಪಾಯ ಹೇಳ್ದವ. ಸತ್ಯಧ್ಯಾನ ವೇಳಾಗ ನೀವೆಲ್ಲ ಇದ್ದವ್ರಲ್ಲ, ನಾವಿದ್ದೀವಿ, ನಾನು ಸಾಲ ಮಾಡ್ರಿ, ಅಡುಗಿಡ್ರಿ, ಎಲ್ಲಿಡಬೇಕಪ್ಪ. ಆ ಉಪ್ಪಿನ ಜೊತೆಗೆ ಯಾರೋ ಒಬ್ಬರ ಮರಾಠಿ ಶ್ರೀಮಂತರಿದ್ದಾರೆ, ಮರಾಠಿ ಅವರ ಇದ್ರೊಳಗೆ ಬಂಗಾರ ಕೊಡ ಗಂಗಾಳ ಅಡುಗಿಟ್ಟು 1,80,000 ರೂಪಾಯಿ ಸಾಲ ಇಸ್ಕೊಂಡು ಅವ್ನು ಕೊಟ್ಟು ಸಾವು ಸಂಚಾರ ಮಾಡ್ಕೊತ ಹೋದ್ರು. ನಮ್ಗೆ ಎಷ್ಟೋ ವರ್ಷ ಆದ್ಮೇಲೆ ಬಿಡಿಸ್ಕೊಂಡ್ರು. ಹೀಗೆಲ್ಲ ಆಗ್ತದೆ. ಆದ್ದರಿಂದ ಹೇಳ್ತಾ ಅಂತೂ ಇವೆಲ್ಲ ಹಿಂದಿನವ್ರು ಮಾಡ್ರಿ ಅಂತಾರೆ, ಕರೆ ಆಗಬೇಕು. ಅವ ಸಗರರಾಜ್ ಹೇಳ್ಕೋತ ಬಂದ, ದಿಲೀಪ ಕೇಳಿಲ್ಲ, ಭಗೀರಥ ಪ್ರಯತ್ನ ಮಾಡಿದ. ಭಗೀರಥ ಪ್ರಯತ್ನ ಅವಾಗ ಏನು ಮಾಡ್ಬೇಕಂತ ಕೇಳಿದ. ಗಂಗಾದೇವಿ ಪ್ರಾರ್ಥನಾ ಮಾಡಿ ಬಂದರು. ಗಂಗಾಯಾ ಪತನಂ ವೀರ ಪೃಥಿವೀ ನ ಸಹಿಷ್ಯತಿ. ಅವಾಗ ಏನು ಮಾಡಬೇಕು, ಮಹಾದೇವ್ರ ಕೇಳಿ ತಪಸ್ ಮಾಡಬೇಕು. ಯಾಕಪ್ಪ ಅಂತ ಕೇಳಿದ್ರು. ಗಂಗಾ ಬೀಳ್ತಾಳೆ, ನೀವು ತಲೆ ಮೇಲೆ ಅದು ಧಾರಣ ಮಾಡಿ ಕೆಳಗೆ ಬೀಳ್ರಿ ಆಗಲಿ ಅಂತ ನಿಂತರು. ಅವಾಗೇನೋ ಗಂಗಾದೇವಿ ಸ್ವಲ್ಪ ಇದು ಬಂತು, ಅಹಂಕಾರ. ನನ್ನ ವೇಗವನ್ನು ಇವ್ಯಾಂಗೆ ಧಾರಣ ಮಾಡ್ತಾನೆ. ಮಹಾದೇವರು ಮನೋನಿಯಾಮಕರು, ಗೊತ್ತಾಯ್ತು. ಜಗತ್ತನ್ನು ಪಾವನ ಮಾಡುವ ಗಂಗಾದೇವಿಗೆ ಈ ಅಹಂಕಾರ ಬಂದ್ರೆ ಮುಂದೆ ಪಾವನ ಹೆಂಗೆ ಮಾಡ್ತಾರೆ? ಮಂದಿನ ಅಹಂಕಾರ ಇನ್ನೊಬ್ಬರು ಪವಿತ್ರ ಹೆಂಗೆ ಮಾಡ್ತಾರೆ? ಅವರೇ ಅಪವಿತ್ರರಾಗಿರ್ತಾರೆ. ಇವಳು ಅಹಂಕಾರ ಹೋಗ್ಬೇಕಂತ ಹೇಳಿ ಅವ್ರು ಏನು ಮಾಡಿದ್ರು, ಆ ನೀರೆಲ್ಲ ಒಳಗೆ ಹಿಡಿದ್ರು, ಒಂದು ಹನಿ ಹೊರಗೆ ಬೀಳಲಿಲ್ಲ. ಅವ ಭಗೀರಥ ಅಂದ, ಅವ್ನು ನೀರು ಕೆಳಗೆ ಬರ್ತಾ ನೋಡ್ತಾನ, ಅಲ್ಲಿ ಬೀಳೋದು ಅಲ್ಲೇ. ಅವಾಗ ಹೋಗಿ ಕೇಳಿ ದೇವತೆಗಳಿಗೆ, ಏನು ರೂಪಾಯಿ ಇದು? ಅದು ಅವ್ರವ್ರ ಜಗಳ ನೋಡೋದು ನಿಮ್ಗೆ ಗೊತ್ತಿಲ್ಲ. ನಾನು ನೀರು ಹೆಂಗೆ ಇವ್ ಬಿಡ್ತಾನೆ ನೋಡ್ಬೇಕಂತ ಈಗ ಹೆಂಗೆ ಬರ್ತಾನೆ ನೋಡಿ. ಅವ್ರು ಇಬ್ಬರು ಜಗಳ ಒಳಗೆ ಕೂಸು ನುಗ್ಗಾಯ್ತು ಅಂತಾರೆ, ಗಂಡ ಹೆಂಡತಿ ಒಳಗೆ. ಅವ ಸ್ವಾಮಿ ದಯವಿಟ್ಟು ನೀವು ಅನುಗ್ರಹ ಮಾಡಿರಿ ಅಂದಾಗ ಆ ಗಂಗಾದೇವಿ ಅಂದ, ತಾರತಮ್ಯಗಳನ್ನ ಎಷ್ಟೋ ಕಡಿಮೆ, ಮಹಾದೇವರು ದೊಡ್ಡವರ ಒಟ್ಟಿಗೆ ಸ್ಪರ್ಧಾ ಮಾಡಬಾರ್ದು. ನೋಡೋಣ ಅವನ ಕೈಯವ್ರು ಏನು ಮಾಡ್ತಾರೆ, ಎಲ್ಲ ಹಿಡಿದಿಟ್ಬಿಡ್ತಾರೆ, ಸ್ತಂಭನ ಮಾಡ್ತಾರೆ. ಅವಾಗ ಗಂಗಾದೇವಿ ಶರಣಾಗತಳಾಗಿ ನಮಸ್ಕಾರ ಮಾಡಿದ್ರು. ಆವಾಗ ಗಂಗಾದೇವಿ, ನೀವು ಪವಿತ್ರ ಮನೋನಿಯಾಮಕ ರುದ್ರದೇವರು, ನಿಮ್ಮ ತಲೆಯೋ ನಂಗೆ ಸ್ವಲ್ಪ ಜಾಗ ಕೊಟ್ಟರೆ ನಾನು ಕೆಳಗೆ ಹೋಗ್ತೀನಿ. ಆಯಿತು ಅಂತ ಇರುವಂಥ ಅಲ್ಲಿಂದ ನೀರು ಪ್ರವಾಹ ಬರಲಿಕ್ಕೆ ಅವ್ನು ಆರಾಮಾಯ್ತು. ಅವನು ಅಂತೂ ನಮ್ಮ ಕೆಲಸ ಇಷ್ಟು ಮಾಡ್ಲಿಕ್ಕೆ ಮತ್ತೆ ಎಷ್ಟೋ ವರ್ಷ ಹತ್ತೆ ಅವ್ನಿಗೆ. ಈಗ ಹೆಂಗೆ ಆರ್ಮಟ್ಟಿ ನೀರು ತರಲಿಕ್ಕೆ ಎಷ್ಟೋ ವರ್ಷ ಹತ್ತೆ ವಿಜಯಪುರ. ಹಂಗೆ ತಂದು ಅದರ ಮುಂದೆ ಹಾದಿ ಒಳಗೆ ಗಂಗಾ ಪ್ರವಾಹ ಬರಲಿಕ್ಕೆ ಅಂತಿತ್ತು. ಜನ್ನು ಅಂತ ಅವತ್ತು ರಾಜ ಇದ್ದ, ಅವ ರಾಜ ಋಷಿ. ಅವ ದೊಡ್ಡ ಯಜ್ಞ ಮಾಡ್ತಿದ್ದ. ಆ ಯಜ್ಞ ಮಂಟಪದೊಳಗೆ ನೀರು ಹೋಗ್ಬಿಟ್ಟು ಅವೆಲ್ಲ ತೆರೆಯಾಳಿಗದ್ದು ಪಾತ್ರೆ ಅವು ಇವು ಮನೆ ಓಡಿ ಹೋಗ್ಬಿಟ್ಟು ಸಿಟ್ಟುವಂಥವು. ಅಲ್ಲ, ನನ್ನ ಯಜ್ಞವನ್ನು ಭಂಗ ನದಿ ಯಾವ್ದು? ಅವ್ನು ಘಟ ಕುಡಿದು ಮತ್ತೆ ಭಗೀರಥ ನೋಡ್ತಾ ನೀರಿಲ್ಲ. ಮುಂದೆ ಹೊಂಟಾನ ನೀರ, ಮತ್ತೆ ನೀರು ಬಚ್ಚಬೇಕು. ಮತ್ತೆ ಬೇಕಿನ ಬಂತು. ಅವ್ರಿಗೆ ಹೋಗಿ ಬೆಳ್ಕೊಂಡ, ಸ್ವಾಮಿ ನಮ್ಗೆ ಕೆಳಗೆ ಹೋಗ್ಬೇಕಾದ್ರೆ. ಅವಾಗ ಮತ್ತೆ ಪುನಃ ಅದನ್ನು ಕಿವಿಯಿಂದ ಬಿಟ್ಟ. ಜನ್ನು ಋಷಿ ತನ್ನ ಕಿವಿಯಿಂದ ಗಂಗಾ ಜಾಹ್ನವಿ ಅಂತ. ಅವಾಗ ಕೆಳಗೆ ಹೋಗಿ ಗಂಗಾ ಸಾಗರದ ಕೆಳಗೆ ಹೋಗಿ 60,000 ಮಂದಿ ಬೂದಿ ಮ್ಯಾಲೆ, ಸುಟ್ಟ ಬೂದಿ ಮ್ಯಾಲೆ ಯಾವಾಗ ಗಂಗಾ ನೀರು ಸ್ಪರ್ಶ ಆಯಿತು, ಆವಾಗ ಅವರೆಲ್ಲರೂ ಉದ್ಧಾರ ಆದರು. ಒಳ್ಳೆಯ ಲೋಕ ಬಂತು ಅಂತ ಕಥೆಯದ. ಇದಕ್ಕೆಲ್ಲ ಗಂಗಾದೇವಿ ಅದಕ್ಕೆ ಭಾಗೀರಥಿ. ಅದೇ ಅದಕ್ಕೆ ಭಾಗೀರಥಿ, ಭಗೀರಥನ ಪ್ರಯತ್ನ ಬಂದವಳು ಭಾಗೀರಥಿ. ಈಗ ತ್ರಿಪಥಗ ಅಂತ ಸ್ವರ್ಗದಿಂದ ಭೂಮಿಯಿಂದ ಪಾತಾಳ.
ಅದು ಮಂದಾಕಿನಿ ಅಂತ ಅಲ್ಲಿ ಹೆಸರು. ಮಂದಾಕಿನಿ. ತಥೇತಿ ರಾಜ್ಞಾ ಭೀತ ಸರ್ವಲೋಕ ಹಿತಶಿವ. ಈ ಕಥೆಯನ್ನು ಹೇಳ್ತಾರೆ ನೋಡ್ರಿ. ರಾಜ ಪ್ರಾರ್ಥನಾ ಮಾಡಿದಾಗ ಸರ್ವಲೋಕ ಹಿತ ಶಿವ, ಸರ್ವಲೋಕಕ್ಕೂ ಹಿತವನ್ನು ಮಾಡುವ ಮಹಾದೇವರು ದಧಾರ ಅವಹಿತೋ ಗಂಗಾಂ ಪಾದಪೂತ ಜಲಾಂಬರೇ. ಅವಾಗ ಪರಮಾತ್ಮನ ಪಾದೋದಕ ಅಂತ ದಾನ ಮಾಡಿದರು ಯಾರು? ಮಹಾದೇವರು. ಅದಕ್ಕೆ ಯಚ್ಚೌಚ ನಿಸ್ಸೃತ ಸರಿಪ್ರವರೋದಕೇನ ತೀರ್ಥೇನ ಮುದಯತೇನ ಶಿವಶಿವೋ. ಇದು ಭಗವಂತನ ಪಾದೋದಕ ಅಂತ ಮಹಾದೇವರು ಧಾರಣ ಮಾಡಿದರು. ಸಂಸ್ಕೃತದೊಳಗೆ ಶಿವ ಅಂದ್ರೆ ಮಂಗಳ, ಮಂಗಳ ಪವಿತ್ರ. ಅದಕ್ಕೆ ಇದು ಪವಿತ್ರ ಆದ್ರೆ ಮಹಾದೇವರು. ಶಿವ ಶಿವೋಭೂತ್, ಮೊದಲೇ ಶಿವ, ಇನ್ನೂ ಶಿವ ಆಗಿಬಿಟ್ರು. ಯಾಕೆ? ದೇವರ ಪಾದ ತೀರ್ಥ ತಲೆಮೆ ಹಾಕೊಂಡು ನಾವು ವೈಷ್ಣವರು ಹೇಳಿದ್ರು. ಮತ್ತು ವೇದವ್ಯಾಸರು ಹೇಳ್ಯಾರ, ಯಚ್ಚೌಚ ನಿಸ್ಸೃತ ಸರಿಪ್ರವರೋದಕೇನ ತೀರ್ಥೇನ ಮೂರ್ಧಿ ಅಧಿಸೃತೇನ ಶಿವಶಿವೋಭೂ ಧ್ಯಾತುರ್ಮನಃಶಮನಶಿನಿ ಸೃಷ್ಟವಜ್ರಂ ಧ್ಯಾಯಚ್ಚಿರಂ ಭಗವತಶ್ಚರಣಾರವಿಂದಂ. ಭಾಗವತ. ದಧಾರ ಅವಹಿತೋ ಗಂಗಾಂ ಪಾದಪೂತ ಜಲಾಂಬರೆ ಭಗೀರಥೋಪಿ ರಾಜರ್ಷಿ. ನಿನ್ನೆ ಭುವನ ಪಾವನಿ, ಭಗೀರಥನು ಭುವನ ಪಾವನವಾದಂಥ ಗಂಗೆಯನ್ನು ಕೆಳಗೆ ಒಯ್ದ. ಯತ್ರ ಸ್ವಪಿತೃಣಾಂ ದೇಹ ಭಸ್ಮೀಭೂತ. ಅವಹಿತ ಅಂದರೆ ಶಾಂತನಾಗಿ, ಶಾಂತನಾಗಿ ಒಳ್ಳೆ ಲಕ್ಷ ಕೊಟ್ಟು ಅಂತಂತಾರೆ. ಯತ್ರ ಸ್ವಪಿತೃಣ ಅಂತ ತಮ್ಮ ಹಿಂದಿನ ಪೂರ್ವ ಪಿತೃಗಳು ದೇಹಗಳು ಭಸ್ಮ ಆಗಿದ್ದು ಅಂತ ತಗೊಂಡು ಹೋದ. ರಥೇನ ವಾಯುವೇಗೇನ ಪ್ರಯಾಂತಂ ಅನುಧಾವತಿ ದೇಶಾನ ಪುನಂತಿ ನಿರ್ದಗ್ಧಾನ್ ಅಸಿಂಚ ಸಗರಾತ್ಮಜಾನ್. ವಾಯುವೇಗದಿಂದ ರಥದಿಂದ ಮುಂದೆ ಹೋಗ್ತಾ ಹೋಗ್ತಾ ಅನೇಕ ದೇಶಗಳನ್ನು ಪವಿತ್ರ ಮಾಡತಕ್ಕಂಥ ಗಂಗಾದೇವಿ ಸಗರಾತ್ಮಜ, ಸಗರರಾಜನ ಮಕ್ಕಳನ್ನು ಪವಿತ್ರ ಮಾಡಿದರು. ಯಜ್ಜಲ ಸ್ಪರ್ಶ ಮಾತ್ರೇಣ ಬ್ರಹ್ಮದಂಡ ಹತಾಪಿ. ಬ್ರಹ್ಮದಂಡ ಅಂದರೆ ಯಾರು? ಬ್ರಾಹ್ಮಣೋತ್ತಮರಾದಂಥ ಕಪಿಲ ಋಷಿಗಳ ದಂಡದಿಂದ ಸುಟ್ಟು ಭಸ್ಮರಾಗಿದ್ದರೂ ಕೂಡ ಯಜ್ಜಲ ಸ್ಪರ್ಶ ಮಾತ್ರೇಣ, ಯಾವ ಗಂಗಾ ನದಿಯ ನೀರಿನ ಸ್ಪರ್ಶ ಮಾತ್ರದಿಂದ ಸಗರಾತ್ಮಜ ದಿವಂ ಜಗ್ಮುಹು ಕೇವಲಂ ದೇಹ ಭಸ್ಮ. ಅವರು ಸ್ವರ್ಗಲೋಕಕ್ಕೆ ಹೋದರು. ಕೇವಲಂ ದೇಹ ಭಸ್ಮದಿಂದೇ ಹೋದ್ರಂತವ್ರು. ಎರವೂ ಇದ್ದಿದ್ದಿಲ್ಲ, ಅವು ಹೋಗಿದ್ದೆಲ್ಲ. ಬರೀ ಆದ ದೇಹದ ಭಸ್ಮಕ್ಕೆ ಸ್ಪರ್ಶ ಆದರೆ ಸ್ವರ್ಗಕ್ಕೆ ಹೋದ್ರು. ಭಸ್ಮೀಭೂತ ಅಂಗಸಂಗೇನ ಸರಿಯಾತ ಸಗರಾತ್ಮಜ. ಭಸ್ಮೀಭೂತರಾಗತಕ್ಕಂಥ ಅವರು ಗಂಗಾ ಸಂಘದಿಂದ ಸ್ವರ್ಗಕ್ಕೆ ಹೋದರು. ಕಿಂ ಪುನಃ ಶ್ರದ್ಧೆಯಾ ದೇವಿ ಹೇ ಸೇವಂತೆ ಧೃತವೃತಾ. ಅವರ ಭಸ್ಮಕ್ಕೆ ತಾಕಿದ್ರೇ ಸ್ವರ್ಗಕ್ಕೆ ಹೋದರು. ಇನ್ನು ನಾವು ಜೀವಂತಿದ್ದಾಗ ಅಲ್ಲಿ ಹೋಗಿ ಸಂಕಲ್ಪ ಮಾಡಿ ಸ್ನಾನ ಮಾಡಿದ್ರೆ ಇನ್ನೇನು ಪುಣ್ಯ ಬರಲಿಕ್ಕಿಲ್ಲ. ಅದಕ್ಕೆ ಸಾಕ್ಷಿ ಯಾರು? 80 ವರ್ಷದ ನಮ್ಮ ಹಿರೇಕೆರವೇ ಸಾಕ್ಷಿ. ಈ ಗಂಗಾಕ್ಕೆ ಹೋಗಿ ಬಂದಾರ, ಜಸ್ಟ್ ಅಲ್ಲಿಂದೇ ಬಂದಾರಿ ಗಂಗಾಕ್ಕೆ. ಎಲ್ಲಿ? ಬದರಿ ಒಳಗೆ ಮತ್ತು ಹರಿದ್ವಾರ ಎರಡೂ ಕಡೆ. ಬದರಿ ಒಳಗಂತೂ ನೀವು ನೋಡಿರಿ, ಬಟ್ ಇಟ್ಟರೆ ನೀರೇ ಆಗ್ತದೆ, ಅಷ್ಟು ಭಯಂಕರ ಇದು ಥಂಡಿ. ಅಲ್ಲಿ ಏನೋ ಮಾಡಿದರೆ, ಆ ಬಿಸಿ ಕುಂಡದ ಮಾಡಿದರೆ ಏನೋ ಮಾಡಿದರೆ ನದಿ ನೀರಿಲ್ಲ. ಅಂಥ ನದಿ ಒಳಗೆ ಶ್ರೀಮದಾಚಾರ್ಯರು ಅಲ್ಲಿ 3 ತಿಂಗಳಿದ್ರು ಶಿಷ್ಯರು ಸಮೇತವಾಗಿ. ಸ್ನಾನಕ್ಕೆ ಒಬ್ಬರೇ ಹೋಗ್ತಿದ್ರು, ಶಿಷ್ಯ ದಂಡಿ ಮೇಲೆ ನಿಂದಿರ್ತಿದ್ರು. ಅಲ್ಲಿ ಶ್ರೀಮದ 4:30 ಗಂಟೆಗೆ ಎದ್ದು ಗಂಗಾ ನದಿ ಒಳಗೆ ಪ್ರವಾಹದೊಳಗೆ ಮುಳುಗಿ ನಿಂದಿರ್ತಿದ್ರು. ಈಗ ಅವೆಲ್ಲ ಸರಪಳಿ ಹಿಡ್ಕೊಂಡ್ರು ನಿಜಾದ. ಅವ್ರ ಸರಪಳಿಯಲ್ಲಿತ್ತು ಆ ಕಾಲಕ್ಕೆ. ನದಿ ಮಧ್ಯೊಳಗೆ ನಿಂತು ಜಪ ಮಾಡ್ತಿದ್ರು ಶ್ರೀಮದ. ಮಜ್ಜನಂ ವ್ಯಥಿತ ಶೀತಲ ಗಂಗಾ ವಾದಿ ನಿತ್ಯಂ ಅರುಣೋದಯಕಾರೇ. ಅರುಣೋದಯ ಅಂದರೆ ಮುಂಜಾನೆ 4 ಯತ್ ಪ್ರಶಂತಿ ನನರಾಹಿಮ ಭೀತ. ಯಾವುದನ್ನು ಮುಟ್ಲಿಕ್ಕೆ ಸಾಮಾನ್ಯ ಮಂದಿ ಅಂದುತ್ತಾರ ಅಂಥ ವಾಯುದೇವ ನೀರಿನ ಒಳಗೆ ನಿಂತು ಜಪ ಮಾಡ್ತಿದ್ರು ಮುಂಜಾನೆ ಸೂರ್ಯೋದಯ ಆಗೋ ತನಕ. ನಮ್ಮ ಉಲ್ಟಾ ಸೂರ್ಯೋದಯ ಆದ್ಮೇಲೆ ಹೋಗ್ತೀವಿ ನಾವು, ಸ್ವಲ್ಪ ಬಿಸಿಲು ಬಡಿದೆ ಅಂತ. ನಮ್ಮ ದಕ್ಷ ಹಂಗಂದ್ರೆ ಸೂರ್ಯೋದಯ ಆದ್ಮೇಲೆ ಬಿಸಿಲು ಹಂಗಲ್ಲ.
ಸುಲಭವಾಯಿತು ಎದ್ದು ಬಿಡ್ತೀವಿ. ಹೀಗೆ ಅದಕ್ಕೆ ಇದರಿಂದೇ ಗೊತ್ತಾಗ್ತದೆ ಅವರು ವಾಯುದೇವರ ಅವತಾರ. ಕಿಂ ಪುನಃ ಶ್ರದ್ಧೆಯ ದೇವೀಂ ಏ ಸೇವಂತೆ ಧೃತವ್ರತ. ಯಾರೋ ಭಸ್ಮ ಹತ್ತಿದರೇನೆ ಅವ್ರು ಸುಟ್ಟದ ಭಸ್ಮಕ್ಕೆ ತಾಕಿದ್ರೇನೆ ಉದ್ಧಾರ ಆದರು. ಇವ ಜಗನ್ನಾಥಂತೂ ಇದಕ್ಕಿಂತ ಹೆಚ್ಚ. ಗಂಗಾಳಿ ಹೇಳ ಅಂದ್ರ ಶಿಗಿರಿ ಇದು ಕಸ್ತೂರಿ ಮೃಗ ಅವ್ರು ಬೆಕ್ಕಿದ್ದಂಗೆ ಇರ್ತಾವ. ಆ ಕಸ್ತೂರಿ ಮೃಗ ಅವು ಸತ್ತು ಬಿಸಿಲಿನಿಂದ ಸತ್ತು ಬಿದ್ದಿದ್ದು ಅಂತ. ಒಮ್ಮಿನೊಮ್ಮೆ ಸ್ವರ್ಗಲೋಕ ವಿಮಾನ ಬಂದು ಅಂತ. ವಿಮಾನ ಬಂದು ಆ ಕಸ್ತೂರಿ ಮೃಗದ ಆತ್ಮ ತೊಗೊಂಡು ಸ್ವರ್ಗಲೋಕದ ಕರ್ಕೊಂಡೋಗಿ ಮರ್ಯಾದೆ ಮಾಡಿದ್ರು. ಅವಂದು ನಾವೆಲ್ಲ ಕೀಳ ಪ್ರಾಣಿಗಳು ಅಮ್ಮನ್ನೇ ಯಾಕೆ ಬೈತಾರೆ, ಯಾಕೆ ಬೇರೆ ಅದ. ಈ ಕಸ್ತೂರಿ ಮೃಗದ ಗಂಧದ ಮ್ಯಾಲಿಂದ ವಾಸನೆ ಅದನ್ನು ರಾಜಸ್ತ್ರೀಯರು ಹಚ್ಕೋತಿದ್ರು ಗಂಧೊಳಗೆ ಮಿಕ್ಸ್ ಮಾಡಿ. ಅಂದರೆ ಆ ರಾಜಸ್ತ್ರೀಯರೆಲ್ಲ ಕಸ್ತೂರಿ ಮೃಗದ ಆ ಒಂದು ಎಣ್ಣೆ ಅದಲ್ಲ ಅದನ್ನು ಗಂಧದ ಒಳಗೆ ಮಿಕ್ಸ್ ಮಾಡ್ಕೊಂಡು ಮೈಯೆಲ್ಲ ಹಚ್ಕೊಳ್ತಿದ್ರು. ಅಂಥ ರಾಜಸ್ತ್ರೀಯರು ಸ್ನಾನ ಮಾಡಿ ಗಂಗಾದೇವಿ ಬಂದರು. ಗಂಗಾಕ್ಕೆ ಬಂದಾಗ ಅವ್ರು ಹಚ್ಕೊಂಡಿರ್ತಕ್ಕಂಥ ಗಂಧ ಕಸ್ತೂರಿ ಗಂಗಾಕ್ಕೆ ಹತ್ತಿದ ಕೂಡಲೇ ಆ ಯಾವ ಕಸ್ತೂರಿ ಮೃಗದ ಎಣ್ಣೆ ಗಂಗಾಕ್ಕೆ ಸ್ಪರ್ಶ ಆಯಿತು ಆ ಮೃಗ ಸ್ವರ್ಗಕ್ಕೆ ಹೋಯ್ತು. ಮೃಗಾಸ್ತಾವದ್ವೈಮಾನಿಕ ಶತಸಹಸ್ರೇ ಪರಿವೃತಃ ವಿಹಂತಿ ಸ್ವಚ್ಛಂದಂ. ಅವೆಲ್ಲ ನಂದನವನ್ನ ಸ್ವಚ್ಛಂದವಾಗಿ ಆ ಮೃಗಗಳ ವಿಹಾರ ಮಾಡಲಿಕ್ಕೆ ಅವೇನು ಸ್ವರ್ಗಕ್ಕೆ ಹೋಗಿ ಹೋಮ ಯಜ್ಞ ಮಾಡಿಲ್ಲ. ಆ ಅವುಗಳ ಮೈ ಎಣ್ಣೆದಲ್ಲ ಕಸ್ತೂರಿ ಎಣ್ಣೆ ಅಂತ ಅಲ್ಲ, ಅದನ್ನು ಇವ್ರು ಹತ್ಕೊಂಡಿದ್ರು ರಾಜಸ್ತ್ರೀಯರು. ಅವ್ರು ಗಂಗಾ ಸ್ನಾನ ಮಾಡಿ ಆ ಹತ್ಕೊಂಡಿರ್ತಕ್ಕಂಥ ಕಸ್ತೂರಿ ಮೃಗದ ಎಣ್ಣೆ ಗಂಗಾ ಸ್ಪರ್ಶ ಅಂದ್ರೆ ಅವು ಸ್ವರ್ಗಕ್ಕೆ ಹೋದವು. ಅಂದ ಮೇಲೆ ನಾವೇ ಸಾಕ್ಷಾತ್ ಹೋಗಿ ನಮಸ್ಕಾರ ಮಾಡಿ ಸಂಖ್ಯೆ ಸ್ನಾನ ಮಾಡಿದ್ರೆ ನಾವು ಏನಾಗಲಿಕ್ಕಿಲ್ಲ, ಪೂರ್ಣವಾಗಿ ಪುಣ್ಯ ಬಂದೇ ಬರ್ತದೆ. ಮೃಗಾಸ್ತಾವದ್ವೈಮಾನಿಕ ಶತಸಹಸ್ರೇ ಪರಿವೃತಃ ವಿಶಂತಿ ಸ್ವಚ್ಛಂದಂ ವಿಪುಲ ನಂದನವನಂ. ಗದಂತ ಖೇಲಂತೋ ಗೋಚರ ಸಂತೋಷಭರಿತ. ಇದು ಗಂಗಾ ನದಿ ನೀರಿನ ಮ್ಯಾಲ ನೀರು ಸಿಡಿಸೋದು, ನೀರಾಗ ಆಟ ಆಡೋದು, ಯಾವ ಕಾಯಿ ಅದನ್ನು ನೋಡಿ ಇಂದ್ರ ಅಂದಂತೆ, ಕಾಯಿಗಳ ಬರ್ರಿ ಸ್ವರ್ಗಕ್ಕೆ ಬರ್ರಿ ಅಂತ. ಬೇಡ, ಅದಕ್ಕಿಂತ ನಮಗೆ ಇಲ್ಲೇ ಸುಖ ಹೆಚ್ಚದು. ಗದಂತ ಖೇಲಂತೋ ಬಹುತ ಸಂತೋಷ ಭರಿತ ನಾಕಾಧೀಶ್ ಸಾಕಾರನಹಿತ. ನಾವು ಇಲ್ಲೇ ಆರಾಮಿದ್ದೀವಪ್ಪ, ಸ್ವರ್ಗ ಬೇಡ. ಯಾಕೆ ಸ್ವರ್ಗದಕ್ಕಿಂತಲೂ ಗಂಗಾ ನದಿ ಶ್ರೇಷ್ಠದ ಅಂತ ಕಾಗಿ ಅನಿಸ್ತದೆ. ಇಷ್ಟು ಗಂಗಾ ನದಿಯ ಮಹತ್ವವನ್ನು ಈ ಪುರಾಣದಾಗ ಹೇಳಿದ್ದಾನೆ ಅವನು ಸ್ವಲ್ಪ ಹೆಚ್ಚು ಮಾಡಿ ಹೇಳನಿಸ್ತದೆ. ನಹೇ ತತ್ ಪರಮಾಶ್ಚರ್ಯಂ ಸ್ವರ್ಧುನ್ಯ ಇದೋಹಿತಂ ಅನಂತ ಚರಣಾಂಭೋಜ ಪ್ರಸೂತಾಯ ಭವಚ್ಛಿದ. ನೋಡಿ, ನಹೇ ತತ್ ಪರಮಾಶ್ಚರ್ಯಂ. ಸ್ವರ್ಧುನಿ ಅಂದ್ರೆ ಸ್ವರ್ಗಲೋಕದ ನದಿ ಮಹಿಮಾ ಇಷ್ಟು ಹೇಳಿದ ಆಶ್ಚರ್ಯನ ಅಲ್ಲ ಅಂತಾರೆ. ಇದು ಇಹ ಉದಿತಂ, ಇಲ್ಲಿ ನಾವೇನಾಕಿ ಗಂಗಾ ಮಹಾತ್ಮೆ ಹೇಳಿ ಇದನ್ನು ಆಶ್ಚರ್ಯ ಅಲ್ಲ. ಯಾಕೆ ಹೇಳ್ರಿ, ಅನಂತ ಚರಣಾಂಭೋಜ ಪ್ರಸೂತಾಯ ಭವಚ್ಛಿದ. ಗಂಗಾಗಿ ಈ ಪಾವಿತ್ರ್ಯ ಹೆಂಗೆ ಬಂತು? ಗಂಗಾದೇವಿಗೆ ಈ ಪಾವಿತ್ರ್ಯ ಹೆಂಗೆ ಬಂತು? ಅನಂತ ಚರಣಾಂಭೋಜ, ಅನಂತ ಗುಣ ಪರಿಪೂರ್ಣಾದ ಪರಮಾತ್ಮನ ಪಾದಾರವಿಂದದಿಂದ ಪ್ರಸೂತ ಹುಟ್ಟಿದ್ದರಿಂದ ಭವಚ್ಛಿದ. ಎಂಥ ಪರಮಾತ್ಮ, ಸಂಸಾರದ ದುಃಖವನ್ನೇ ನಾಶ ಮಾಡುವ ಭಗವಂತನ ಪಾದಾರವಿಂದದಿಂದ ಹುಟ್ಟಿರತಕ್ಕಂಥ ಗಂಗಾದೇವಿ ಈ ಮಹಿಮಾ ಬಂತು. ಅದೇನಾಯ್ತು? ಈಗ ಎಲ್ಲರ ಪಾಪ ನಾಶ ಆಗುವುದೇನೆ ಪರಮಾತ್ಮನಿಂದ.
ಆ ಪರಮಾತ್ಮನ ಸ್ಪರ್ಶದಿಂದ ಗಂಗಾಗೆ ಬಂತು. ಈ ಗಂಗಾ ಸ್ಪರ್ಶ ನಮ್ದೆಲ್ಲ ಪಾಪ. ಮತ್ತು ಜಗತ್ತೊಳ ಪವಿತ್ರಾಣ ಪವಿತ್ರಮ್ಯ ಮಂಗಳಾನಾಂಚ ಮಂಗಳ. ಮಂಗಳ ವಸ್ತು ಗಂಗಾ. ಅದಕ್ಕೆ ಮಾಂಗಲ್ಯ ಬಂದದ್ದು ಯಾರಿಂದ? ಅದನ್ನೇ ಜಗನ್ನಾಥ್ ಹೇಳಿದ, ಗಂಗೆ ನಿನ್ನ ಮಹತ್ವ ಯಾಕೆ ಬಂತು ಅಂದ್ರೆ ಸಮುತ್ಪತ್ತಿ ಪದ್ಮ ರಮಣ ಪದ ಪದ್ಮ ಮಲನಖ. ಪದ್ಮಾರಮಣ ಅಂದ್ರೆ ಯಾರು? ಅವನ ಅಮಲ ಅಂದ್ರೆ ಪವಿತ್ರವಾದ ಪದ್ಮ ಮಲನಖಾತ್. ಪಾದ ಪದ್ಮದ ಸ್ವಚ್ಛವಾದ ಉಗುರಿನಿಂದ ಹೊರಗೆ ಬಂದಿದ್ದೀನಿ. ಸಮುತ್ಪತ್ತಿ ಪದ್ಮ ರಮಣ ಪದ ಪದ್ಮ ಮಲನಖ. ನಿವಾಸ ಮಾಡೋದೆಲ್ಲೇ? ನಿವಾಸ ಕಂದರ್ಪ ಪ್ರತಿಭಟ ಜಟಾ ಜೂಟ ಭವನೆ. ಕಾಮನಿಗೆ ಹುಂಕಾರ ಮಾಡಿ ಕಾಮವನ್ನು ಗೆದ್ದ ಪವಿತ್ರವಾದ ಮನೋನಿಯಾಮಕ ರುದ್ರದೇವರ ಜಡೆಯಲ್ಲಿ ನಿನ್ನ ವಾಸ. ಹುಟ್ಟಿದ್ದು ಜಗನ್ಮಹಿಮನಾದಂಥ ಭಗವಂತನಿಂದ. ವಾಸ ಮಾಡೋದು ಯಾವುದೋ? ಶಿವನಲ್ಲಿ. ಇಲ್ಲಿ ಮಾಡೋ ಕೆಲಸ ಏನು? ಅಥಾಯಂ ವ್ಯಾಸಂಗೋ ಹತ ಪತಿತ ನಿಸ್ತಾರಣ ವಿಧೋ. ಹತರು ಪತಿತರು ದಿಶಾಭೂಲಾಗಿರ್ತಕ್ಕಂಥ ಪಾಪಿಷ್ಠರು ಎಲ್ಲರನ್ನೂ ಉದ್ಧಾರ ಮಾಡಿ ಪವಿತ್ರವನ್ನಾಗಿ ಮಾಡುವ ಕೆಲಸ. ಇವು ಮೂರು ನೀ ಇದ್ದಾಗ ನಿನ್ನ ಕೀರ್ತಿ ಯಾಕೆ ಬೆಳೀಬಾರ್ದಮ್ಮ? ಅಕಸ್ಮಾತ್ ಉತ್ಕರ್ಷಸ್ತವ ಜನನಿ ಜಾಗರ್ತಿ ಜಗತಿ. ಈ ಜನನಿ ನಿನ್ನ ಕೀರ್ತಿ ಯಾಕೆ ಬೆಳೀಬಾರ್ದು? ಬೆಳೆದೇ ಬೆಳೀತದೆ ಅಂತ. ಅದನ್ನೇ ಹೇಳಿದ್ರಿಲ್ಲೇ, ಅನಂತ ಚರಣ ಭೋಜ ಪ್ರಸೂತಾಯ ಭವಚ್ಛಿದ ಅಂತ. ಇಂಥ ಗಂಗೆಯಲ್ಲಿ ಪರೀಕ್ಷಿತ ರಾಜ ಇದ್ದು ಭಾಗವತವನ್ನು ಕೇಳಿದ. ಇಷ್ಟು ಹೇಳಬೇಕಾಗಿ. ನೀವು ಕೇಳಿದ್ರೆ ಹರಿದ್ವಾರದಾಗ ಗಂಗಾ ದಂಡೆ ಮೇಲೆ ಇರ್ತಾರೆ. ನೀವು ಬಂದಿದ್ರು ಎಲ್ಲಾರ ಇಲ್ಲಿ ಗಂಗಾ ಕಾಣಿಸ್ತಿತ್ತು. ದೊಡ್ಡ ಒಂದು ಇದು ಇತ್ತು ನೋಡಿ ಗಂಗಾ ದಂಡೆ ಮೇಲೇ. ಹಾಂ, ಕಾಶಿ ಒಳಗೂ ಇತ್ತು ಗಂಗಾ ದಂಡೆ ಮೇಲೆ. ಸರಿ, ಈ ಶ್ಲೋಕ ಆಯ್ತಿಲ್ಲ? ಯಾವ ರಸತ್ಸಿ ಶ್ಲೋಕ ಆಯ್ತಿಲ್ಲ? ಇನ್ನು 25 ಶ್ಲೋಕ ಬನ್ನಿ. 25 ತತ್ರೋಪಜಗ್ಮುಹು. ಅದ ಮುಂದೆ ಹೇಳ್ತು. ಮುಂದೆ ಅರಣ್ಯಕಾಚಾರ್ಯ ಹೋದ್ರಿ. ಸತ್ಯಂ ಸತ್ಯಂ ನೀವೆಲ್ಲ ಹೇಳೋದು ಬರೋದ ಕಬೂರದ ಅಂತಿರ್ತಾರಲ್ಲ. ನೀವು ಗಂಗಾ ಮಹಿಮಾ ಹೇಳಿದ್ರು, ನಾವು ಕೇಳಿದ್ವಿ, ಸಂತೋಷ ಆಯಿತು. ಮುಂದೇನು? ಶ್ರೀಮದ್ ಭಾಗೀರಥ್ಯಾ ಮಹಾಮಾಹಾತ್ಮ್ಯಂ. ಭಾಗೀರಥಿಯ ಮಹಾಮಾಹಾತ್ಮ್ಯ ಗೊತ್ತಾಯ್ತು. ತತಃ ತಸ್ಯಾಹ ಏವ ಅನ್ಯ ಪರಿತ್ಯಾಗೇನ ಸೇವ್ಯತಾಪಿ. ಬೇರೆ ನದಿಯನ್ನು ಬಿಟ್ಟು ಅದನ್ನೇ ಸೇವನ ಮಾಡೋದು ಗೊತ್ತಾಯ್ತು. ಎಲ್ಲ ನದಿಗಿಂತಲೂ ಶ್ರೇಷ್ಠದ ಅದು ಗೊತ್ತಾಯ್ತು. ಶ್ರೀ ಹರಿಕಥೆಯ ತದ್ಭಕ್ತ ಸಂಗೇನ ಚ ತತ್ರ ಭಾವ್ಯಂ. ಹರಿಕಥೆಯ ಹರಿಯ ಕಥೆಯನ್ನು ಕೇಳ್ತಕ್ಕಂಥ ಭಕ್ತರ ಸಂಘ ಅಲ್ಲಿ ಆಗಬೇಕು. ಗಂಗಾ ನದಿಗೆ ಹರಿಕಥಾವನ್ನು ಕೇಳ್ತಕ್ಕಂಥ ಭಗವದ್ಭಕ್ತರ ಸಮಾಗಮ ಅಲ್ಲಿ ಆಗಬೇಕು. ಅನ್ಯಥಾ ಮನುಷ್ಯಮಾನಸ್ಯ ಹರಿಭಕ್ತಿ ವಿಶೇಷ ಅನ್ನೋದು. ನೋಡ್ರಿ, ಒಂದು ವೇಳೆ ಹರಿಯ ಭಕ್ತರ ಸಂಘ ಗಂಗಾ ನದಿಯಲ್ಲಿ ಆಗದೇ ಇದ್ದರೆ ಏನಾಗ್ತದೆ? ಮನುಷ್ಯಮಾನಸ್ಯ ಸಾಯತಕ್ಕಂಥ ನಮಗೆ ಹರಿಭಕ್ತಿ ವಿಶೇಷ ಅನ್ನೋದೇ ಏನು? ಹರಿಭಕ್ತಿ ನಮಗೆ ಹುಟ್ಟದೇ ಇರೋದರಿಂದ ಪುರುಷಾರ್ಥ ನ್ಯೂನತಾಶ್ಯ. ಮೋಕ್ಷ ಎಂಬ ಪುರುಷಾರ್ಥ ನ್ಯೂನತಾ ಬಂದಿದೆ. ಅತಃ ತದ್ಭಕ್ತಾನಾಮಪಿ ತತ್ ಸಂಗಮ. ಮೊದಲೇ ಗಂಗಾ ಬಹಳ ಪವಿತ್ರ. ಭಗವದ್ಭಕ್ತರ ಸಂಗಮನೂ ಅಲ್ಲಿ ಆಗ್ತದೆ. ಹೆಂಗಂದ್ರೆ ಕ್ಷೀರೆ ಶರ್ಕರಾಯ ಹಾಗೆ ಮೊದಲೇ ಹಾಲು ಚಲೋ ಇರ್ತದೆ. ಅದು ಜಂತುಪ್ಪ ಸಕ್ಕರೆ ಹಾಕಿದ್ರೆ ಹಂಗೆ ಮೊದಲೇ ಗಂಗಾ ಬಹಳ ಪವಿತ್ರ. ಅಲ್ಲಿ ಗಂಗೆಯನ್ನೂ ಪವಿತ್ರ ಮಾಡತಕ್ಕಂಥ ಋಷಿ ಮುನಿಗಳ ಬರ್ತಾರಂದ್ರೆ ಇನ್ನಿಷ್ಟು ಪವಿತ್ರ. ಅಲ್ಲಿ ನೀವು ಭಾಗವತ್ ಕೇಳಿದ ಯಾರೋ ಪರೀಕ್ಷಿತ. ಶರ್ಕರಾಯ ಇವ ಬಭುವ ಇತ್ಯಾಹ ತತ್ರ ಇತಿ. ತತ್ರ ಈ ಶ್ಲೋಕಕ್ಕೆ ಬ್ಯಾಕ್ಗ್ರೌಂಡ್. ಹಾಂ ಅದಕ್ಕೆ ಪ್ರತೀಕ ಅಂತ. ಅದು ಆ ಶ್ಲೋಕಕ್ಕೆ ಪ್ರತೀಕ. ಶ್ಲೋಕ ಅಂದರೆ
ತತ್ರೋಪಜಗ್ಮುರ್ಭುವನಂ ಪುನಾನಾ ಮಹಾನುಭಾವ ಮುನಯಸ್ಸ ಶಿಷ್ಯಾಃ ಪ್ರಾಯೇಣ ತೀರ್ಥಾಧಿಗಮಾಪದೇಶೈಃ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಃ. ಇಂಥ ಗಂಗಾ ನದಿಗೆ ತತ್ರ ಅಂದರೆ ಗಂಗಾ ನದಿ ಒಳಗೆ ಉಪಜಗ್ಮುಹು ಋಷಿ ಮುನಿಗಳು ಬಂದರು ಅಂತ ಈ ಶ್ಲೋಕ ಹೇಳಿಕತ್ತ. ಯಾಕೆ ಬಂದರು ಅದೆಲ್ಲ ಅದಕ್ಕೆ ಇವರು ಅಣ್ಣಕ್ಕೆ ಅದೇ ಹೇಳ್ತಾರೆ. ಭುವನಮೇವ ಪವಿತ್ರೀಕುರುವಂತ ನೋಡಿ, ಭುವನಂ ಪುನಾನಾಹ, ಇಡೀ ಜಗತ್ತಿನೊಳಗಿದ್ದ ಜನರನ್ನೇ ಪವಿತ್ರ ಮಾಡೋರು ಯಾರು? ಮಹಾನುಭಾವರು, ಯಾರು? ಜ್ಞಾನಿಗಳು. ಭುವನಂ ಪುನಾನಾಹ ಕುರುವಂತಹ ಮಹಾಮಹಿಮೋಪೇತಾಹ, ಮಹಾಮಹಿಮೆಯಿಂದ ಕೂಡಿದು. ಮಹಾಮಹಿಮ ಅದೇನು? ಮಹಾಮಹಿಮ ತಪಸ್ಸು ಮಾಡೋರು, ತಪಸ್ಸು ಮಾಡೋದು ಮಹಾಮಹಿಮ. ಅಧಿಗಮೋ ಯಾತ್ರ ಅಪದೇಶ, ಅದೇನು ಮಾಡ್ತಾರೆ? ಪುನಾನಾಹ ತೀರ್ಥಾಧಿಗಮಾಪದೇಶ, ಅದು ಅನ್ವಯ ಮಾಡ್ಕೋಬೇಕು. ತೀರ್ಥಾಧಿಗಮಾಪದೇಶ ಅಂದರೆ ಪವಿತ್ರವಾದಂತಹ ಗಂಗಾ ಮೊದಲಾದ ತೀರ್ಥಕ್ಕೆ ನದಿಗೆ ಹೋಗುವ ನೆವದಿಂದ, ಅಪದೇಶ ನೆವ, ಅಪದೇಶ ವ್ಯಾಜ್ಯ, ಸ್ವಯಮೇವ ಪುನಂತಿ ಪವಿತ್ರಯಂತಿ. ಅವರು ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗುವ ನೆವದಿಂದ ಮಹಾನ ಅಂತಾರೆ ಅಪದೇಶ. ಸ್ವಯಮೇವ ಪುನಂತಿ, ಅವರೇ ಇನ್ನೊಬ್ಬರನ್ನ ಪವಿತ್ರ ಮಾಡ್ತಾರೆ. ಕಿಯತಿ ನಮ್ರತಾ ಓವತ್ತ ಸತಾಂ ಯತ್ತೀರ್ಥಾನಿ ಸ್ವಯಮೇವ ಪುನಂತೋ. ನೋಡಿ ಸಜ್ಜನರು ಎಷ್ಟು ವಿನಯ ಇದ್ದಾರೆ ನೋಡಿ. ನಮ್ರತಾ ಅಹೋವತ್ತ ಸತಾಂ ಯತ್ತೀರ್ಥಾನಿ ಸ್ವಯಮೇವ ಪುನಂತೋಪಿ. ಸಜ್ಜನರು ತಾವೇ ಗಂಗಾ ಮೊದಲಾದ ನದಿಯನ್ನು ಪವಿತ್ರ ಮಾಡ್ತಾ ಇದ್ದರೂ ಕೂಡ ವಯಂ ಸ್ನಾನಾರ್ಥಂ ಗಚ್ಚಾಮಃ ಇತಿ ವದಂತಿ ಇತಿ ಭಾವ. ಎಷ್ಟು ವಿನಯ ನೋಡಿ. ಜ್ಞಾನಿಗಳು ಮಹಾನುಭಾವರು ಗಂಗಾ ನದಿಗೆ ಹೋಗೋದು ತಾವು ಪವಿತ್ರ ಆಗಲಿಕ್ಕಲ್ಲ, ಗಂಗಾನ ಪವಿತ್ರ ಮಾಡಿ. ಆದರೂ ಮಂದಿ ಏನು ಹೇಳ್ತಾರ? ನಾವು ಭೂಮಿಯಾಗ ಹುಟ್ಟೀವು, ನಾವು ಪವಿತ್ರ ಆಗಬೇಕಪ್ಪ, ನಾವು ಗಂಗಾ ಯಾತ್ರಾಕ್ಕೆ ಹೊಂಟೀವು, ನಾವನ್ನೇ ಗಡ್ಡಿ ಇರಬೇಕು, ನಾವೇ ಅದನ್ನೇ ಪವಿತ್ರ ಮಾಡಿ. ವಶಿಷ್ಠವಾಮದೇವ ಋಷಿಗಳು, ಪಿತಾಚಾರ್ಯ ಋಷಿಗಳು ಅದೆಲ್ಲ ಗಂಗಾನಕ್ಕಿಂತಲೂ ತಾರತಮ್ಯದೊಳಗೆ ಹೆಚ್ಚಿರ್ತಕ್ಕಂತಹ ಜ್ಞಾನಿಗಳು ಅಲ್ಲೇನು ಹೋಗ್ತಾರೆ. ಅವರು ಗಂಗಾ ನದಿಯೊಳಗೆ ನಿಮ್ಮಂಥವೇನು ಪಾಪದ ಕೊಳೆ ಬಿಟ್ಟು ಹೋಗಿರ್ತೀವೋ ಅದನ್ನು ವೈದಿಗೆ ಬಂದಿರ್ತಾರೆ. ನಾವಲ್ಲಿ ಮತ್ತು ನಾವು ಗಂಗಾನ ಇದು ಮಾಡ್ಕೊಂತೀವಿ ಅಂತ ಅನ್ಬೇಡ ಅಂತ. ಸತಾಮ್ಯ ತೀರ್ಥಾನಿ ಸ್ವಯಮೇವ ಪುನಂತೋಪಿ. ನೋಡಿ, ಸ್ವಯಂ ತಾವೇ ಗಂಗೆಯನ್ನು ಪವಿತ್ರ ಮಾಡ್ತಾ ಇದ್ದರೂ ವಯಂ ಸ್ನಾನಾರ್ಥಂ ಗಚ್ಚಾಮಃ. ಯಾಕಂದರೆ ಆಚೆ ಜನ ಹೊಂಟು ಗಂಗಾ ಸ್ನಾನಕ್ಕೆ ಹೊಂಟೀವು, ಜೀವನದಾಗ ಒಮ್ಮೆಲೆ ಆಗಬೇಕಲ್ಲಪ್ಪ ಅಂತಂತ. ಎಂಥ ವಿನಯ ಗುಣ ಅವರು. ಅತಏವ ಭಗೀರಥೇನಾಪಿ ಏವಮೇವ ಉಕ್ತಂ. ಭಗೀರಥನು ಹೀಗೆ ಅನ್ನ ತಥಾ. ಭಗೀರಥ ತಪಸಾ ತುಷ್ಟ ಗಂಗಾ. ನೋಡ್ರಿ, ಭಗೀರಥ ತಪಸಾ ತುಷ್ಟ ಗಂಗಾ. ಭಗೀರಥನ ತಪಸ್ಸಿಂದ ತುಷ್ಟರಾದಂಥ ಗಂಗಾದೇವಿ ಅಂದಂತ. ಭಗೀರಥ ತಪಸ್ಸು ಮಾಡಿದ. ಗಂಗಾದೇವಿ ಭೂಮಿ ಬಾಮ ಅಂತ ಹಾಗೆದ್ದಾಳ. ಅಹಂತು ತ್ವಯಿ ಅನುಗ್ರಹೇಣ ಯಾಸ್ಯಾಮಿ ಭೂಮಿ. ನಾನು ಅವಶ್ಯವಾಗಿ ಭೂಮಿಗೆ ಬರ್ತನಪ್ಪ ನಿಂಗೆ ಅನುಗ್ರಹ ಮಾಡಲಿಕ್ಕೆ. ಮತ್ತು ವೇಗಧಾರ ಕಹ ನನ್ನ ವೇಗಧಾರ ಮಾಡೋ ಯಾರಪ್ಪ? ಅನ್ಯಥಾ ಭೂಮ್ಯಾಮೇವ ಪತನೆ. ಭೂಮಿ ಬಿತ್ವ, ಭೂಮಿ ಒಳಗೆ ಬಿದ್ದು ಭೂಮಿಯೇ ಸೀಳೆ ರಸಾತನಮೇವ, ರಸಾತನಕ್ಕೆ ಹೋಗ್ಬಿಡ್ತು. ಸಾಸತಿ ತತ್ ಪ್ರಯತ್ನೋ ವ್ಯರ್ಥ. ನಿನ್ನ ಇವರು ಪಾತಾಳದಾಗಿದ್ದಾರೆ, ಅದಕ್ಕಿಂತ ಕೆಳಗೆ ಹೋಗ್ಬಿಡ್ತಾನೆ, ಉಪಯೋಗ ಬೆಳಂಗಿಲ್ಲ. ಕಿಂಚ ಭೂಮಿಮಯಿ ಪ್ರಾಪ್ತಾಯ ಪಾಪಿನಃ ಸ್ನಾತ. ಇನ್ನೊಂದು, ಆ ಭೂಮಿಗೆ ಬಂದ ಅಂದ್ರೆ ಪಾಪಿಗಳು ನನ್ನೊಳಗೆ ಸ್ನಾನ ಮಾಡಿ ಮೈಯೇವ ಪಾಪಾನಿ ತ್ಯಕ್ಷಂತಿ, ನನ್ನೊಳಗೆ ತಮ್ಮ ಪಾಪ ಬಿಡ್ತಾರೆ. ತೇಷಾಂ ಪರಿಹಾರಶ್ಚಕಃ. ನನಗೆ ಅಂಟುಕೊಂಡಿರ್ತಕ್ಕಂಥ ಅವರ ಪಾಪ ತೊಳೆಯವ್ರು ಯಾರು? ಏವಂ ಗಂಗೆಯ ಉದಿತೇ ಭಗೀರಥೇನು.
ಈಗ ಅದಕ್ಕೆ ಒಳ್ಳೆ ಬಗೆಯಿರ್ತಾನೆ. ಮಹಾದೇವೋ ವೇಗಧಾರಕ. ಅಮ್ಮ ಇದನ್ನು ವೇಗಧಾರಣ ಮಾಡೋರು ಯಾರು? ಮಹಾದೇವರು. ಮಹಾಂತಹ ಪಾಪ ಪರಿಹಾರಕ. ಎರಡೂ ಉತ್ತರ ಕೊಟ್ಟಿದ್ದರು. ಇದನ್ನು ವೇಗಧಾರಣ ಮಾಡೋರು ಮಹಾದೇವರು, ಇದರ ಒಳಗಿದ್ದಂಥ ಪಾಪ ಕೊಳೆ ತೆಗೆಯವರು ಮಹಾನುಭಾವ. ಯಥಾಹೋ ಧಾರಯಿಷ್ಯತಿ ತೇ ವೇಗಂ ರುದ್ರಸ್ವಾತ್ಮ ಶರೀರಿಣ. ಗುರುದೇವರಿಂದ ವೇಗ ಧಾರಣ ಮಾಡ್ತಾರೆ. ಯಸ್ಮಿನ್ ನೋತಮಿದಂ ಪ್ರೋತಂ ವಿಶ್ವಂ ಶಾಚೀವ ತಂತುಷು. ಮಹಾದೇವರು ಎಂಥವರು? ತಂತುಗಳಲ್ಲಿ ಹೆಂಗೆ ಪಟ ಅದ, ಏನು ನೂಲುಗಳಲ್ಲಿ ಅರಿವೇದನೇ ಇಲ್ಲ, ಹಾಗೆ ಜಗತ್ತು ಅವನೊಳಗೆ ನಿಂತರು ಮಹಾದೇವರಲ್ಲಿ. ಸಾಧು ಅದಕ್ಕೆ ಅವರು ಏನು ಮಾಡ್ತಾರೆ? ಮಹಾದೇವರು ಧಾರಣ ಮಾಡಿ ಭೂಮಿಗೆ ಶಾಕ್ ಅಬ್ಸರ್ವ್ ಅಂತಾರೆ. ಶಾಕ್ ಅಬ್ಸರ್ವ್ ವೇಗ ಕಡಿಮೆ ಮಾಡಿ ಕೆಳಗೆ ಹೋಗ್ಬಿಡು, ಅವನಿಗೆ ಬರ್ತಾರೆ. ಇನ್ನು ನನ್ನ ಪಾಪ ಒಳ್ಳೆಯವರು ಯಾರು? ಮೊದಲೇದ್ದು ಸಮಸ್ಯೆ ಬಗೆಹರಿತು. ಗಂಗಾದ ವೇಗ ಧಾರಣ ಮಾಡೋರು ಯಾರು? ಅವ್ರು ಧಾರಣ ಮಾಡಿ ಎಷ್ಟು ಬೇಕು ಅಷ್ಟು ನೀರು ಬಿಡ್ತಾರೆ. ಓಕೆ. ಇನ್ನು ನನ್ನ ಒಳಗೆ ದುಷ್ಟರು ಬಂದೆಲ್ಲ ಪಾಪ ಬಿಟ್ಬಿಡ್ತಾರೆ. ನನ್ನೊಳಗೆ ಅದೊಂದು ಶಕ್ತಿ ಅದು. ಗಂಗಾದ್ರೊಳಗೆ ಈ ಹಂಗೆ ಸಾಮಾನ್ಯ ನೀರಿನೊಳಗೆ ಕೆಟ್ಟ ಬಟ್ಟೆ ಹಾಕಿದ್ದೆಲ್ಲ ತಿಳ್ಕೊಂಡ್ಬಿಡ್ತಾರೆ. ಸಾಮಾನ್ಯ ನೀರಿನೊಳಗೆ ಇರೋಂಗಿಲ್ಲ. ಸಾಮಾನ್ಯ ನೀರಿನಾಗ ಶಕ್ತಿ ಅದು, ಅದಕ್ಕೆ ಸಾಮಾನಿಸ್ತಾರೆ. ನಿಮ್ಮ ಒಳಗೆಲ್ಲ ಬಟ್ಟೆ ಆಗಿದ್ದೆಲ್ಲ ಹೊರಸು ತೊಗೊಂಡ್ಬಿಡ್ತಾರೆ. ನನ್ನೊಳಗೆ ಒಂದು ಶಕ್ತಿ ಅದು. ಏನಂದ್ರೆ ಯಾರೇ ಪಾಪ ಮಾಡಿದ್ರು ಕಳ್ಕೊಂಡ್ಬಿಡು. ನಾ ಕೆಳಗೆ ಬಂದು ಕೂತ ಅಂದ್ರೆ ಆ ದುಷ್ಟರ ಪಾಪವನ್ನು ನನ್ನ ಒಳಗೆ ಬಂದು ಬಿಟ್ಬಿಡ್ತಾರೆ. ಆ ಪಾಪ ಯಾರ ಕಡೆ ಅವ್ರಪ್ಪ? ಇನ್ನು ಕಾಕ ಅಂದ್ರೆ ಹಿಂದಿನ ಕಾಕಾಗಳೆಲ್ಲ ಉದ್ಧಾರ, ನನ್ನ ಉದ್ಧಾರ ಆಗೋದು. ಅವ್ರು ಉದ್ಧಾರ ಮಾಡಲಿಕ್ಕೆ ಹೋಗಿ ನಾ ಎಲ್ಲಾದ್ರೂ ಪಾಪ ಪಡ್ಕೋಬೇಕಲ್ಲ. ಅವಂದ ನಾನು ಪುರಾಣದಾಗ ಕೇಳಿದ ಸ್ವಾಮಿ, ಸಾಧವೋ ನ್ಯಾಶನ ಶಾಂತ. ಸಾಧುಗಳು ಸನ್ಯಾಸಿಗಳಂದ್ರೆ ಮನೆ ಹೆಂಡತಿ ಮಕ್ಕಳ ಮೇಲೆ ಮೋಹ ಬಿಟ್ಟವರು, ಶಾಂತರು. ಬಿಟ್ಟು ಬಂದಾಗ ಕೆಲವು ಭಾಳ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ಹಾಗಲ್ಲ, ವೈರಾಗ್ಯ ಬಂದಂಗೆ ಶಾಂತಿ ಬರಬೇಕು. ಏಕಾಶಿ ಮಾಡ್ದಂಗೆ ಮಾಡೋ ಸಿಟ್ಟು ಬರಬಾರ್ದು. ಆಹಾರ ಇರಂಗಿಲ್ಲ ಹೊಟ್ಟೆಯಾಗ ಬೈಕೋದು ಕೊಡೋದು, ಹಾಗಲ್ಲ. ನ್ಯಾಸಿನಃ ಶಾಂತ. ಶಾಂತ ಅಂದ್ರೇನು? ನೀವು ಎಷ್ಟೆಷ್ಟು ಅನುಷ್ಠಾನ ಮಾಡ್ಕೋತ ಹೋಗ್ತೀರಿ, ಶಾಂತ ಗುಣ ಬರಬೇಕು. ಅಂದರೆ ಅನುಷ್ಠಾನ ಉಪಯೋಗ ಏನು? ನಾ ನಿಮಗೆ ಹೇಳಿದ್ರೆ ಏಕಾದಶಿ ನಾನು ತಡಿಬೇಡ ಅಂತ ತಡೆದ ನೋಡ್ರಿ. ಅದಕ್ಕೆ ಇಷ್ಟೆಲ್ಲ ಬೈಬೇಕಾದ ನಾವು ಬೈಬಾರ್ದು. ಬ್ರಹ್ಮಿಷ್ಠಾಹ. ಭ್ರಮಿಷ್ಠಾಹ ಮತ. ಬ್ರಹ್ಮಿಷ್ಠ ಬೇರೆ, ಭ್ರಮಿಷ್ಠರ ಬೇರೆ. ಬ್ರಹ್ಮಿಷ್ಠ ಅಂದ್ರೆ ಪರಬ್ರಹ್ಮನಲ್ಲಿಯೇ ಸ್ಥಾಹ, ಬುದ್ಧಿಯನ್ನು ಇಟ್ಟವರು. ಬ್ರಹ್ಮಿಷ್ಠರು ಅಂದ್ರೆ ಲೋಕಪಾವನಾಹ, ಇವರು ಜಗತ್ತನ್ನು ಪಾವನ ಮಾಡೋರು. ಇವರು ಇಷ್ಟೆಲ್ಲ ಗುಣ ಇದ್ದವರು ಗಂಗಾದೇವಿ ಒಳಗಿದ್ದ ಪಾಪ ಹೋಗಿಸ್ತಾರ. ಬರೀ ಸಂಜೆ ಮಾಡ್ಕೊಂಡು ಹೋಗಿ ನಮ್ಮಂಥವ್ರಲ್ಲ. ಮತ್ತು ನಾವಿಲ್ಲ, ಬರುವಂಗೂ ಇಲ್ಲ. ಏನು ನಾವು ಹೆಂಗೆ ಗಂಗಾದಾಗ ಪಾಪ ಬಿಡೋರು, ತಗೊಂಡು ಹೋಗೋಬಂದು ಬೇರೆ. ಹಂಗೆ ಹರಂತೆ ಅಘಂತೆ ಅಂಗಸಂಗಾತ್ಯೆ ಪ್ರಾಪ್ತಾ ಸದಾ ಹರಿ. ಹರಂತೆ ಅಘಂತೆ ಅಂಗಸಂಗಾತ್. ತಮ್ಮ ಅಂಗಸಂಗದಿಂದ, ಗಂಗಾ ನದಿಯ ಸಂಘದಿಂದ ಪಾಪವನ್ನು ತಗೊಂಡ್ಬಿಡ್ತಾರೆ. ಯಾರು? ಸ್ವಹೃದ ಹರಿ ಪ್ರಾಪ್ತ ಸ್ವಹೃದ ಹರಿ. ತಮ್ಮ ಮನಸ್ಸಿನೊಳಗೆ ಹರಿಯನ್ನು ಕೂರಿಸೋ, ಅದರ ಅಪರೋಕ್ಷ ಜ್ಞಾನಿಗಳು ಅಂತ ನಾವು. ಅಪರೋಕ್ಷ ಜ್ಞಾನಿಗಳು ಗಂಗಾ ನದಿಗೆ ಬಂದ್ರೆ ಏನಾಗ್ತದ? ಗಂಗಾದ ಪಾಪ ಹೋಗ್ತದೆ. ಹಾಂ, ಹರಿಂ ಹರಿಂ ಸ್ವರದ ಪ್ರಾಪ್ತಾ. ಹರಿಂ ಹರಿಯನ್ನು ತಮ್ಮ ಮನಸ್ಸಾಗಿ ಇಟ್ಕೊಂಡವರು ಏನ ಲೋಕಪಾವನ. ಹಾಗಾದ್ರೆ ಇಲ್ಲೆಲ್ಲ ಋಷಿಗಳ ಮುನಿಗಳು ಬರ್ತಾರ, ಗಂಗಾನ ಪಾಪ ಹೋಯ್ತಾರೆ. ಮಹಾದೇವರ ಬರ್ತಾರ, ನೀರು ಧಾರಣ. ಸಮಸ್ಯೆ ಬಗೆಹರಿತಿಲ್ಲೋ? ಇನ್ನು ಬಾ, ಇನ್ನು ಬರ್ರಿ. ಅಲ್ಲೂ ಬಂದ್ಬಿಟ್ಟು
ಹಾಗಾದ್ರೆ ಆ ಗಂಗಾ ನದಿ ದಂಡೆ ಮೇಲೆ ಪರೀಕ್ಷಿತ ರಾಜೇನು ಕೂತಿದ್ದ. ಮತ್ತು ಋಷಿಗಳು ಬಂದರು, ಮಹಾನುಭಾವರು ಬಂದರು. ಎಂಥ ಮಹಾನುಭಾವರು ಅಂದರೆ ಇವು ನಾಲ್ಕು ನಾವು ನೋಡ್ರಿ ಯಾರ್ಯಾರು: ಸಾಧವ, ನ್ಯಾಸಿನಃ, ಶಾಂತಾ, ಬ್ರಹ್ಮಿಷ್ಟಾ, ಲೋಕಪಾವನಾ. ಗುಣ ವಿಶೇಷ ವಿಶಿಷ್ಟ. ಇಂಥ ಮಹಾಮಹಿಮೆಯುಳ್ಳ ಋಷಿಗಳು ಬಂದರು ಅಂದರೆ ಒಂದು 4 ಮಂದಿ ಹೆಸರು ಹೇಳ್ರಿ, ಕೇಳಿ ಆನಂದ ಪಡ್ತೀವಿ. ತಗೋರಿ ಅಂತಂತಾರೆ ಅರುಣಿಕಾಚಾರ್ಯ. ಭಾಗವತ ಹೇಳ್ತಾರೆ: ಅತ್ರ ವಸಿಷ್ಠಶ್ಚವನಂ ಶರದ್ವಾನ್ ಅರಿಷ್ಟನೇಮಿರ್ ಭೃಗುರಂಗಿರಾಶ್ಚ ಪರಾಶರೋ ಗಾದಿಸುತೋಥ ರಾಮಃ ಉಚತ್ಯ ಇಂದ್ರ ಪ್ರಮತಿಧ್ವವಾಹೌ. ಹಂಗೆ ಮೇಧಾತಿಥಿರ್ದೇವರಾಶ್ನಿಷೇಣೋ ಭರದ್ವಾಜೋ ಮುದ್ಗಲೋ ಗೌತಮಶ್ಚ ಮೈತ್ರೇಯ ಔರ್ವಃ ಕವಶಃ ಕುಂಭಯೋನಿಃ ದ್ವೈಪಾಯನೋ ಭಗವಾನ್ ನಾರದಶ್ಚ ಎನ್ನೇ ಚ ದೇವರ್ಷಿ ಬ್ರಹ್ಮರ್ಷಿವರ್ಯಾಃ ರಾಜರ್ಷಿವರ್ಯಾ ಅರುಣಾದಯಶ್ಚ ನಾನಾರ್ಷೇಯ ಪ್ರವರಾನ್ ಸಮೇತಾನ್ ಅಭ್ಯರ್ಚ್ಯ ರಾಜ ಶಿರಸಾ ವವಂದೇ. ಚಲ ಒಂದು ಹೆಸರು ಹೇಳ್ಬಿಟ್ರು ಭಾಳಿನೆಲ್ಲ. ಪರೀಕ್ಷನ್ ಮಹಾರಾಜೋ ಯತ್ರ ಪ್ರಾಯೋಪವಿಷ್ಟ. ಪರೀಕ್ಷಿತ ಎಲ್ಲಿ ಪ್ರಾಯೋಪವಿಷ್ಟ ಕೂತಿದ್ದ ತತ್ರೈವ ಮುನಯಃ ಉಪಾಜಗ್ಮು ಇತ್ಯುಕ್ತ. ತತ್ರ ಕೇತೆ ಮುನಯಃ ಇತ್ಯತಃ ಪ್ರಧಾನನ. ಭಾಳ ಮಂದಿ ಬಂದಿದ್ರು. ಅದರೊಳಗೆ ವಿಶಿಷ್ಟ ಮಂದಿ ಸಾಕು. ಇಷ್ಟೇ ಮಂದಿ ಅನ್ನೋವತ್ತ 1000 ಮಂದಿ ಬಂದಿದ್ರು. ಅದರೊಳಗೆ VIP ಋಷಿ ಅಂತಾರಲ್ಲ, ಹಂಗೆ ಅತ್ರಿ, ವಶಿಷ್ಠ, ಚವನ, ಶರದ್ವಾನ್, ಅರಿಷ್ಟನೇಮಿ, ಭೃಗು ಋಷಿಗಳು, ಅಂಗಿರಸ್ ಋಷಿಗಳು, ಪರಾಶರರು. ನೋಡ್ರಿ, ಪರಾಶರ ಬಂದಾರಲ್ಲೇ. ಮೈತ್ರೇಯನಿಗೇನು ಭಾಗವತ್ ಹೇಳ್ತಾರಲ್ಲ, ಅವರು ಬಂದ. ಗಾದಿ ಸುತ, ಗಾದಿಯ ಮಗ ಯಾರು? ವಿಶ್ವಾಮಿತ್ರ. ರಾಮ ಅಂದ್ರೆ ಪರಶುರಾಮ ದೇವರು. ಉಚಥ್ಯಾಂತ ಋಷಿಗಳು, ಇಂದ್ರಪ್ರಮದಾಂತ ಋಷಿಗಳು, ಯುದ್ಧವಾಹಾಂತ ಋಷಿಗಳು, ಆಮೇಲೆ ಮೇಧಾತಿಥಿಯಂನ ಋಷಿಗಳು, ದೇವರ ಋಷಿಗಳು, ಆಶ್ನಿಷೇಣ, ಆಮೇಲೆ ಭರದ್ವಾಜ, ಏನೇ ಆಮೇಲೆ ಭರದ್ವಾಜರು, ಮುದ್ಗಲರು, ಹೌದು, ಗೌತಮರು, ಮೈತ್ರೇಯರು, ಔರ್ವರು, ಕವಶರು, ಕುಂಭಯೋನಿ ಅಂದರೆ ಯಾರು? ಕುಂಭದಾಗ ಹುಟ್ಟಿದವ ಯಾರು? ಅಗಸ್ತ್ಯ ಋಷಿಗಳು. ದ್ವೈಪಾಯನ ಸಾಕ್ಷಾತ್ ವೇದವ್ಯಾಸ ದೇವರು. ಭಗವಾನ್ ನಾರದ. ನೋಡ್ರಿ, ಭಾಗವತ್ ಬರೀರಿ ಅಂತ ಪ್ರಾರ್ಥನಾ ಮಾಡಿದ ನಾರದರು ಬರೋದ ವೇದವ್ಯಾಸರು. ಅವರು ಬಂದು ಕೂತಾರೆ ನೋಡ್ರಿ. ಇವ್ರ ಮುಂದೆ ಶುಕಾಚಾರ್ಯ ಭಾಗವತ್ ಹೇಳಬೇಕು ನೋಡ್ರಿ. ಬರೆದವ್ರ ಮುಂದೆ ಹೇಳೋದು ಭಾಳ ಕಷ್ಟ. 4 ಮಂದಿ ದಾಟಲಿ ಎದುರಿಗೆ ಆನೆ ಪಂಡಿತ. ಆದರೆ ಸುಧಾದಿ ಗ್ರಂಥವನ್ನು ಅಧ್ಯಯನ ಮಾಡಿದವ್ರ ಮುಂದೆ ಸುಧಾ ಹೇಳೋದು ಭಾಳ ಕಷ್ಟ. ಅದಕ್ಕೆ ಹೇಳಿದ್ರು, ಮೇಧಾತಿಥಿ, ದೇವರ, ಅಷ್ಟಿಷೇಣ, ಭರದ್ವಾಜ, ಮುದ್ಗಲ, ಗೌತಮ, ಮೈತ್ರೇಯ, ಔರ್ವ, ಕವಶ, ಅಗಸ್ತ್ಯ, ಭಗವಾನ್, ವೇದವ್ಯಾಸ, ನಾರದ. ಏನೇ ಚ ದೇವರ್ಷಿ. ಇನ್ನೂ ಇದ್ರ ಈಶಾನ್ಯ ಆಚಾರ್ಯ ಅಂತ ಅಂತಿಲ್ಲ ಇದರೊಳಗೆ, ನಮ್ಯಜ್ಞೊಳಗೆ ಇನ್ನೂ ಕೆಲವರು ಇದ್ದಾರಲ್ಲ. ದೇವರ್ಷಿಗಳು ನಾರದಾದ್ಯ ದೇವರ್ಷಯ, ವಶಿಷ್ಠಾದ್ಯ ಬ್ರಹ್ಮರ್ಷಿಗಳು. ದೇವರ್ಷಿ ಅಂದರೆ ಯಾರು? ದೇವಲೋಕದಾಗಿದ್ದು ದೇವತೆಗಳಿಂದ ಬ್ರಹ್ಮರ್ಷಿಗಳು. ರಾಜಋಷಿಗಳು ಏನ್ರಿ? ರಾಜಋಷಿಗಳು ಅನ್ಯತ ರಾಜಋಷಿಗಳು ಸಾಕಷ್ಟು. ಇವನೇ ಇದ್ದ ರಾಜಋಷಿ ಯಾರು? ಪರೀಕ್ಷತೆ ಇದ್ದ. ತತ್ರ ಅರುಣಾದಯಶ್ಚ, ಅರುಣ ಮೊದಲಾದ ಋಷಿಗಳು. ನಾನಾ ಋಷೇಯ ಪ್ರವರ, ನಾನಾ ಋಷಿ ಗೋತ್ರೇಶು ಶ್ರೇಷ್ಠ. ಅನೇಕ ಋಷಿಗಳ ಗೋತ್ರದಲ್ಲೇ ಶ್ರೇಷ್ಠರಾದವರು. ಭಗೀರಥ ನಿಮಿತ್ತಮವ, ಭಾಗೀರಥ ನಿಮಿತ್ತಮವ, ರಾಜ್ಞಾರ್ಥೇವ. ಅಲ್ಲಿ ಬಂದದ್ದು ಯಾರ ಕಾರಣ? ಗಂಗಾದೇವಿನ ಪವಿತ್ರ ಮಾಡಲಿಕ್ಕೂ ಬಂದಾದ, ಪರೀಕ್ಷಿತ ರಾಜನ ಪವಿತ್ರ ಮಾಡಲಿಕ್ಕೂ ಬಂದಾದ,
ಮತ್ತು ಭಾಗವತ್ ಕೇಳಲಿಕ್ಕೂ ಬಂದ. ಭಾಗೀರಥಿ ನಿಮಿತ್ತವ ರಾಜ್ಞಾರ್ಥೋವ ಸಮಾಗತ ಸ್ಥಾನ್ ರಾಜ ಪೂಜಯಾಮಾಸ ನಮಾಚ್ಯುತಾಃ. ಅರ್ಷೇನ ಋಷಿಗಳು ಪ್ರವರು ನಾನಾ ಋಷಿ ಗೋತ್ರ ಅರ್ಷೆಯ ಪ್ರವರ ಶ್ರೇಷ್ಠರು. ಅವರ ರಾಜ ಅಭ್ಯರ್ಚ್ಯ ಶಿರಸಾಷ್ಟಾಂಗ ಪ್ರಣಾಮ ಮಾಡಿ ಅವ್ರೇನು ಮಾಡಿದ್ರು, ಪೂಜೆ ಮಾಡಬೇಕು. ಅದು ಪೂಜೆ ಮಾಡಿ ಇಷ್ಟ ಆಯ್ತು. ಮುಂದಿನ ನಾಳೆ ದರ್ಶನ. ಹಾಂ ನಾ ಪಂಚಾಂಗ ನೋಡಿಲ್ಲ. ನಾಳೆ ದರ್ಶನ ನಾ ಪಂಚಾಂಗ ನೋಡಿ ದರ್ಶನ ವರ್ಷಮಾವಾಸ್ಯ. ಹಾಂ ನ್ಯಾಸನ ಅಂದ್ರೆ ಸನ್ಯಾಸಿ ಸಬ್ಜೆಕ್ಟ್ ನ್ಯಾಸಿ. ನ್ಯಾಸಿ ಅಂದ್ರೆ ಸನ್ಯಾಸಿ ಅಂದ್ರೆ ಎಲ್ಲ ಒಂದೇ. ಹಿಂದೆ 11 ವರ್ಷ ತನಕ ಹೇಳಪ್ಪ ಆಮೇಲೆ ಇದು ಓಹೋ ಮೂರೋಡಿ ಎದ್ದ ದ್ವಾದಶಿನ ಅಲ್ಲ ನಿನ್ನೆ ಕೃಷ್ಣ ಹುಟ್ಟಿದ್ದಾರೆ. ಹಾಂ ಕೃಷ್ಣನ್ ಹೇಳಿದ್ರಲ್ಲ ಅದಕ್ಕೆ ಹೌದು. ನಿನ್ನೆ ದ್ವಾದಶಿ ಇತ್ತು. ಮೂರೋಡಿಗೆ ಯಾವಾಗ ಹೇಳಿ ಅಲ್ಲ ಒಯ್ಲಿಕ್ಕೆ 3 ರಾತ್ರಿ